ಕಾಕ್ರೋಚ್ ವಾರ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ಸಿಜಿಐ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇವತ್ತು ಯಾವ ಪರಿಯಾಗಿ ಯುವಕರನ್ನ ರೊಚ್ಚಿಗೆಬ್ಸಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ಕಾಕ್ರೋಚ್ ಜನತಾ ಪಾರ್ಟಿ. ಹೌದು, ಒಂದ್ ಕಡೆ ಯುವಕರನ್ನ ಗುರಿಯಾಗಿಸಿಕೊಂಡು ಅವ್ರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಬಹಳ ಲಘುವಾಗಿ ಹೇಳಿಕೆ ಕೊಟ್ಟರು ಸಿಜಿಐ ಅನ್ನುವಂಥ ಒಂದು ವಿಚಾರವಾಗಿಯೇ, ಅದರಲ್ಲೂ ನಿರುದ್ಯೋಗಿತರನ್ನ ಕುರಿತು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್. ಇವೆಲ್ಲವೂ ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಯುವಕರನ್ನ ರೊಚ್ಚಿಗೇಳುವಂತೆ ಮಾಡ್ತು, ಕಿಚ್ಚೆಬ್ಬಿಸುವಂತೆ ಮಾಡ್ತು. ಸೊ ಹಾಗಾಗಿ ಈ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಆಂದೋಲನವೇ ಸೃಷ್ಟಿಯಾಗ್ತಾ ಇದೆ. ಸೊ ಈ ವಿಚಾರವನ್ನು ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಬಹುಮುಖ್ಯವಾಗಿ ಜೆನ್ಜಿ ಯುವಕರು ಒಗ್ಗೂಡಿ ಆ ಮೂಲಕ ತನ್ನದೇ ಆದಂತಹ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಈ ಬೆಳವಣಿಗೆ ಆದ ನಂತರದಲ್ಲಿ, ಸಿಜಿಐ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನಂತರದಲ್ಲಿ ಬಹುಶಃ ಭಾರತದ ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ನಿಟ್ಟಿನಲ್ಲಿ ಇದು ದೊಡ್ಡ ಮಟ್ಟದ ಹೆಜ್ಜೆಯಾಗಿ ಪರಿವರ್ತಿತವಾಗಿದೆ. ನೇಪಾಳ ಮಾದರಿಯ ಯುವ ದಂಗೆಯ ಛಾಯೆ ಆವರಿಸಿದೆಯಾ? ದೇಶದ ಮೂಲೆ ಮೂಲೆಯಲ್ಲೂ ಜಿರಳೆಗಳದ್ದೇ ಹಾವಳಿ, ಸೋಷಿಯಲ್ ಮೀಡಿಯಾದಲ್ಲೂ ಬರೀ ಕಾಕ್ರೋಚ್ ಕಚಗುಳಿ. ದೇಶಾದ್ಯಂತ ರಾತ್ರೋರಾತ್ರಿ ಜಿರಳೆಗಳ ಬೆನ್ನು ಬಿದ್ದ ಜೆನ್ಸಿ. ಇಂಟರ್ನೆಟ್ ಲೋಕವನ್ನೇ ನಡುಗಿಸ್ತಾ ಇದೆ ಈ ಭೀಕರ ಜಿರಳೆ ಸೈನ್ಯ. ಮೆಟ್ರೋ ಸಿಟಿಗಳಿಂದ ಹಳ್ಳಿ ಹಳ್ಳಿಗೂ ಹಬ್ಬಿದೆ ಡಿಜಿಟಲ್ ಕಾಕ್ರೋಚ್ ಹಾವಳಿ. ಇದು ಜಿರಳೆ ಅಲ್ಲ, ಕ್ರಾಂತಿಯ ಕಿಡಿ. ಹಾಗಾದ್ರೆ ಏನಿದು ಸಿಜೆಪಿ ಅಲೆ? ಸಿಜಿಐ ಹೇಳಿಕೆಗೆ ಯುವ ಸಮೂಹ ಉಗ್ರ ಆಕ್ರೋಶವನ್ನ ಹೊರಹಾಕಿದೆ. ವ್ಯವಸ್ಥೆ ವಿರುದ್ಧ ಅಸ್ತ್ರವಾಗಿ ರೂಪುಗೊಳ್ತಾ ಇದೆ ಸಿಜೆಪಿ. 90 ಗಂಟೆಯಲ್ಲಿ 10 ಮಿಲಿಯನ್ ದಾಟಿರುವಂಥದ್ದು. ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ತಿರುಗಿಬಿದ್ದ ವಿದ್ಯಾರ್ಥಿ ಬಳಗ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದತಿಯಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು. ಹಾನ್ ಮೈ ಹೂಮ್ ಜಿರಳೆ ಪ್ರತಿಭಟನಾ ಗೀತೆಯ ಮೂಲಕ ಭಾರಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ವ್ಯಂಗ್ಯದ ಮೀಮ್ಸ್ಗಳ ಮೂಲಕವೇ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದಿರುವಂಥದ್ದು ಯುವ ಶಕ್ತಿ. ಇವಿಎಂ ಯುದ್ಧಕ್ಕೆ ಸಜ್ಜಾದ ಜಿರಳೆ ಸೈನ್ಯ ನೇರ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಮಾತಾಡ್ತಿದೆ. ಹಾಸ್ಯಕ್ಕೆ ಸೀಮಿತವಾಗದೆ 5 ಅಂಶಗಳ ಪ್ರಣಾಳಿಕೆಯನ್ನು ಇಟ್ಕೊಂಡು ನೋಡಿ, ಪರೀಕ್ಷಾ ವಂಚಕ ಅಧಿಕಾರಿಗಳಿಗೆ ಜಾಮೀನು ರಹಿತ ಶಿಕ್ಷೆ ನೀಡುವಂತೆ ಬೇಡಿಕೆ ಇಟ್ಕೊಂಡು ಬಿಹಾರದ ಬಂಕಿಪುರ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ ಜಿರಳೆ ಪಡೆ ಚಿಂತನೆ ನಡೆಸಿದೆ. ಭಾರತದಲ್ಲೂ ನಡೆಯುತ್ತಾ ನೇಪಾಳ ಮಾದರಿ ಜೆನ್ಜಿ ಕ್ರಾಂತಿ. ಯುವ ದಂಗೆಯ ಮುನ್ಸೂಚನೆ ನೀಡ್ತಾ ಇದೆಯಾ ಜಿರಳೆ ಸೈನ್ಯ? ಯುವ ಕ್ರಾಂತಿಯ ದಟ್ಟ ಛಾಯೆ ಈಗ ಭಾರತದಲ್ಲೂ ಭಾರಿ ಭೀತಿಯನ್ನ ಹುಟ್ಟು ಹಾಕ್ತಾ ಇದೆ. ಜೆನ್ಜಿ ಹುಡುಗರ ಈ ಹೊಸ ಡಿಜಿಟಲ್ ವ್ಯೂಹ ಕಾವೇರುತ್ತಾ ನೇಪಾಳದಂತೆ ವ್ಯವಸ್ಥೆಯ ವಿರುದ್ಧ ಸಿಡಿಯುತ್ತಾ ಯುವ ಪಡೆ. ಮೀಮ್ಸ್ ಮತ್ತು ಕಚಗುಳಿಯೇ ಈ ಕ್ರಾಂತಿಯ ಹೊಸ ಆಯುಧವಾಗಿದೆ. ಸ್ಮಾರ್ಟ್ ಫೋನ್ ಮೂಲಕವೇ ಯುದ್ಧವನ್ನ ಘೋಷಿಸ್ತಾ ಇರುವಂತದ್ದು ಯುವ ಪಡೆ. ಬಿಜೆಪಿಯಲ್ಲೂ ಜಿರಳೆ ಸೇನೆಯ ನಡುಕ ಶುರುವಾಗಿದೆ. ಇದು ಬಹುಮುಖ್ಯವಾಗಿ ಭಾರತದಲ್ಲೂ ನಡೆಯುತ್ತಾ ಬಹುದೊಡ್ಡ ರೀತಿಯ ಪರಿವರ್ತನೆಗೆ ಕಾರಣವಾಗುತ್ತಾ ಈ ಬೆಳವಣಿಗೆ. ಇದೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು, ಸ್ವಯಂ ಘೋಷಿತ ಆರೋಗ್ಯ ಸಚಿವರು, ಕಾಕ್ರೋಚ್ ಜನತಾ ಪಾರ್ಟಿಯ ಸ್ವಯಂ ಘೋಷಿತ ಆರೋಗ್ಯ ಸಚಿವರವರು. ಯಾಕಂದ್ರೆ ನಾನು ಆರೋಗ್ಯ ಸಚಿವ ಅಂತ ಅವರೇ ಹೇಳಿಕೊಳ್ತಾ ಇದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ಕಾರ. ಹಾಗೇನೆ ಜುನೈದ್ ಪಿಕೆ ಜೆನ್ಜಿ ಯುವ ನಾಯಕರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಸಿಜಿಐ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಸುನಿಲ್ ಕುಮಾರ್ ಅವರು, ಈ ಪರಿಯ ಒಂದು ಬದಲಾವಣೆಗೆ ನಾಂದಿ ಹಾಡುತ್ತಾ ಅಥವಾ ಮೊದಲ ಹೆಜ್ಜೆಯಾಗಿ ಇದು ಒಂದು ರೀತಿ ಬದಲಾವಣೆಯ ಮೊದಲ ಶಕೆ ಅಥವಾ ಮೊದಲ ಹೆಜ್ಜೆಯಾಗಿ ಪರಿವರ್ತಿತವಾಗ್ತಾ ಇದೆಯಾ ಅಂತ ಈ ಬೆಳವಣಿಗೆ? ಖಂಡಿತವಾಗ್ಲೂ ನಿಮಗೆ ಗೊತ್ತಿರೋ ಹಾಗೆ ಶ್ರೀಲಂಕಾದಲ್ಲಿ, ನೇಪಾಳದಲ್ಲಿ, ಬೆಂಗಾಲ್ದಲ್ಲಿ ಹೇಗಾಯಿತು ಅದೇ ರೀತಿ ಈ ದೇಶದಲ್ಲೂ ಆಗ್ತಾ ಇದೆ. ಜೆನ್ಜಿ ಅಂದ್ರೆ ಯುವ ಪಡೆಗಳು, 25ರಿಂದ 35 ವರ್ಷದ ಯುವಕರು ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಡಿಜಿಟಲ್ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. 2014ರಲ್ಲಿ ಮೋದಿ ಅವರಿಗೋಸ್ಕರನೇ ಡಿಜಿಟಲ್ ಮೀಡಿಯಾ ಅಂದ್ರೆ ಪ್ರಧಾನಮಂತ್ರಿ ಆಗಿರುವಂತದ್ದು ನಿಮಗೂ ಗೊತ್ತಿದೆ, ಡಿಜಿಟಲ್ ಮೀಡಿಯಾ ಹೇಗೆ ಉಪಯೋಗಿಸ್ಕೊಂಡ್ರು ಅಂತ. ಅದೇ ರೀತಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಿದ ಕೂಸು ಬರೀ 5 ದಿನ ಆಯ್ತು. ಇವತ್ತು 12 ಮಿಲಿಯನ್
ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ ಆಗಲಿ ಅಥವಾ ಇನ್ಸ್ಟಾದಲ್ಲಾಗ್ಲಿ. ಇದು 12 ಮಿಲಿಯನ್ ಫಾಲೋವರ್ಸ್ ಇರುವಂತದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ. ಜನರ ಆಕ್ರೋಶ. ನಾನೊಬ್ಬ ಇವತ್ತು ನೀವು ಹೇಳಿದ ಹಾಗೆ ಸ್ವಯಂ ಘೋಷಿತ ಆರೋಗ್ಯ ಸಚಿವ ಕಾಕ್ರೋಚ್ ಜನತಾ ಪಾರ್ಟಿದು. ಕಾರಣ ನಾನು 2 ಬಾರಿ MLA ನಿಂತ್ಕೊಂಡಿರೋಂಥದ್ದು ಹೇಗಿದೆ ರಾಜಕೀಯ ವ್ಯವಸ್ಥೆ, ಹೇಗಾಗುತ್ತೆ, ಯಾವ ರೀತಿ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ಬದಲಾದ ಕಾಲದಲ್ಲಿ ಡಿಜಿಟಲ್ ರೆವಲ್ಯೂಷನ್ ಮುಖಾಂತರ ಪಾಲಿಟಿಕ್ಸ್ ಏನಾದ್ರೂ ನಡಿಬೇಕಾಗಿದ್ರೆ ಈ ಡಿಜಿಟಲ್ ಕ್ರಾಂತಿಯಿಂದ ಸಾಧ್ಯ ಆಗುತ್ತೆ. ಇವಾಗ ಶುರು ಆಗ್ಬಿಟ್ಟಿದೆ. ಯಾಕೆ ಸರ್ ಇದು ಕಾಕ್ರೋಚ್ ಜನತಾ ಪಾರ್ಟಿ ಕಾಕ್ರೋಚ್ ಅಂತಾನೆ ಯಾಕೆ ಇಟ್ಕೊಂಡಿದ್ದು ಅಂತ? ಇಲ್ಲ ನೋಡಿ, ನಮ್ಮ CJ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಸರ್ ಅವರು ಒಂದು ತಮ್ಮ ಇದರಲ್ಲಿ ವಾದದಲ್ಲಿ ಹೇಳ್ತಾರೆ, ನೀವು ಕಾಕ್ರೋಚು ಪ್ಯಾರಾಸೈಟ್ಸು ಈ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾ ಆಕ್ಟಿವಿಸ್ಟ್ ಆಗ್ತಾನೆ, RT ಆಕ್ಟಿವಿಸ್ಟ್ ಆಗಿ ಯಾರಿಗೂ ಕೇರ್ ಮಾಡಿದ್ರೆ ಎಲ್ರಿಗೂ ತೇಜೋದಯ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಹೇಳಿದ ಆದ್ಮೇಲೆ ಇದೊಂದು ರೆವಲ್ಯೂಷನ್ ಸ್ಮಾಲ್ ಆಗಿ ಅಲ್ಲೆಲ್ಲೇ ನಡೀತಾ ಇರುತ್ತೆ. ಇದಕ್ಕೆ ಒಬ್ಬ ನಮ್ ತರ ಒಬ್ಬ ಜಂಜಿ ಯುವಕ ಅದನ್ನ ವೆಬ್ಸೈಟ್ ನ ಮಾಡಿ ಅದಕ್ಕೆಲ್ಲ ಒಂದು ಪ್ರೊಫೆಷನಲ್ ಆಗಿ ಡಿಸೈನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾರೆ. ಅದಾದ್ಮೇಲೆ ಇವ್ರು ನೋಡಿ CJ ಅವರು ಉಲ್ಟಾ ಹೊಡೆದ್ ಬಿಡ್ತಾರೆ. ಇಲ್ಲ, ನಾನು ಆತರ ಹೇಳಿಲ್ಲ, ಮೀಡಿಯಾನೇ ಇಂಟರ್ಪ್ರೆಟ್ ಮಾಡ್ಬಿಟ್ಟಿದೆ, ಮಿಸ್ ಇಂಟರ್ಪ್ರೆಟ್ ಮಾಡಿದೆ ಕೊಡ್ತಾರೆ. ಅವ್ರು ಹೇಳಿದ್ದನ್ನ ಒಬ್ಬರು CJ ಹೇಳಿರುವಂತದ್ದು ದಾಖಲಾಗಿರುವಂತದ್ದು, ಅದು ವಿಡಿಯೋ ಬೇರೆ ಇದೆ. ಅದೇನು ಯಾರು ಹೆಂಗೆಂಗೋ ತಿರ್ಚಕ್ ಆಗಲ್ಲ ಅದನ್ನ. ಆದ್ರೆ ಅವರೇ ಉಲ್ಟಾ ಬಿಡ್ತಾರೆ. ಕಾರಣ ಜಂಜಿ ಅನ್ನಂತ ರೆವಲ್ಯೂಷನ್ ಇದೆಯಲ್ಲ, ಈ ದೇಶದಲ್ಲಿ CJ ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಚೀಫ್ ಮಿನಿಸ್ಟರ್ ಆಗಿರ್ಲಿ, ಎಲ್ಲರೂ ನಮ್ಮಿಂದನೇ ಅವ್ರಾಗಿರೋಂಥದ್ದು, ಹೊರತಾಗಿ ಅವರೇನ ಹುಟ್ಕೊಂಡಿರೋಂಥದ್ದಲ್ಲ, ಉದ್ಭವ ಮೂರ್ತಿ ತರ ಉದ್ಭವ ಆಗಿರೋಂಥದ್ದಲ್ಲ. ಆದ್ರೆ ಈ ಕ್ರಾಂತಿ ಆಗ್ತಾ ಇರೋಂಥದ್ದು ಹೇಗೆ ನೇಪಾಳದಲ್ಲಿ ಹೇಗಾಯ್ತೋ ಅದೇ ಕ್ರಾಂತಿ ಆಗುತ್ತೆ. ನೇಪಾಳದಲ್ಲಿ ಹೇಗೆ ಆಯ್ತೋ ಬೀದಿಯಲ್ಲಿ ಅಟ್ಟಾಡಿಸಿ ಈ MLAಗಳನ್ನು, MP ಗಳನ್ನು, ಮಿನಿಸ್ಟರ್ಗಳನ್ನು, ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಬೆತ್ತಲೆ ಮಾಡಿ ರೋಡಲ್ಲಿ ಹೊಡೆದು ಎದುರಿನಿಂದ. ಅಲ್ಲ, ನಿಮ್ಮ ಹೋರಾಟ ಅಥವಾ ಇಂಥ ಒಂದಷ್ಟು ನಿರ್ಧಾರಗಳನ್ನು ತಾವು ತೆಗೆದುಕೊಳ್ತೀವಿ ಅಂತಿದ್ರಲ್ಲ, ಅಂದ್ರೆ ಅಲ್ಲಾದಂತ ಎಲ್ಲೂ ಆಗುತ್ತಾ ಅನ್ನುವಂಥದ್ದು ಬದಲಾವಣೆಗಳು ಅಂತಂದಾಗ ಯಾವುದೋ ಒಂದು ಪಾರ್ಟಿಗೆ ಮಾತ್ರ ಸೀಮಿತನ ಅಥವಾ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು ಎಲ್ಲಾ ಪಾರ್ಟಿಗಳದ್ದು ಕೂಡ ತಾವು ಗಮನಿಸ್ತಾ ಇರ್ತೀರಿ ಬಹಳ ಹತ್ರದಿಂದ. ಹಾಗಾಗಿ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತನ ಅಥವಾ ಎಲ್ಲಾ ಪಕ್ಷಗಳ ವಿಚಾರ ಇಟ್ಕೊಂಡೇ ಮಾತಾಡ್ತಿರೋದ? ಇಲ್ಲ, ನಾನು ಈ JCB ಅಂತ JDS, ಕಾಂಗ್ರೆಸ್, BJP ಅಂತ ಈ 3 ಪಾರ್ಟಿಗಳು ಟೆರರಿಸ್ಟ್ಗಿಂತ ರೀತಿಯಾಗಿ ನಮ್ಮನ್ನು ಯೂಸ್ ಮಾಡ್ತಾರಂತದ್ದು. ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 3 ಪಾರ್ಟಿಗಳು ಒಂದು ಇಲೆಕ್ಷನ್ ನಿಲ್ಬೇಕಾದ್ರೆ, ನಾನು 2 ಬಾರಿ MLA ನಿಂತ್ಕೊಂಡಿರೋನು, ನನಗೆ ಆ ಪರಿಸ್ಥಿತಿ ಗೊತ್ತಿದೆ. ಜಂಜಿ ರೆವಲ್ಯೂಷನ್ ಏನಂದ್ರೆ ಇವಾಗ ಶುರು ಆಗ್ತಾ ಇರ್ತದೆ. ತುಂಬಾ ಜನಕ್ಕೆ ಕನಿಷ್ಠ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 40 ಲಕ್ಷ ರೂಪಾಯಿ ಒಬ್ಬ MLA ಕ್ಯಾಂಡಿಡೇಟ್ ಖರ್ಚು ಮಾಡ್ಬೇಕಂತಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ಕಮಿಷನ್ ಅದನ್ನೊಂದು ರೇಟ್ ಫಿಕ್ಸ್ ಮಾಡಿದ್ರು ಇವರು 40 ಕೋಟಿ, 50 ಕೋಟಿ, 100 ಕೋಟಿ ಖರ್ಚು ಮಾಡ್ತಾರೆ. ಇವಾಗ ಈ ದುಡ್ಡನ್ನು ಎಲ್ಲಿಂದ ತರ್ತಾರೆ ಹೇಳಿ? ಯಾವ್ದೋ ಗನಿ ದುಡ್ಡು, ಬಂಡೆ ದುಡ್ಡು, ಇನ್ನ ಜನರೇ ತೆರಿಗೆ ದುಡ್ಡನ್ನ ಲೂಟಿ ಮಾಡಿ ತಂದಿರುವಂತ ಜನಕ್ಕೆ ಯೂಸ್ ಮಾಡ್ತಾ ಇದ್ರೆ ಇನ್ನೇನಾಗುತ್ತೆ? ಈ 3 ಪಾರ್ಟಿಗಳನ್ನ ಬಿಸಾಕಿ, ಈ 3 ಪಾರ್ಟಿಗಳನ್ನ ಡೆಮಾಲಿಷ್ ಮಾಡಿ ಹುಟ್ಟಾಕ್ಬೇಕಾಗಿರುವಂತದ್ದು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಅದಕ್ಕೆ ಈ ಕಾಕ್ರೋಚ್ ಅಂತ ಹೆಸರು. ಹೌದು. ಬಹುಶಃ ಜುನೈದ್ ಅವ್ರನ್ನ ಕೇಳ್ತೀನಿ, ಏನು ಈ ಜೆನ್ಜಿ ರೆವಲ್ಯೂಷನ್ ಏನು ಅಂತ? ರೆವಲ್ಯೂಷನ್ ನೀವು ನೋಡ್ಬೋದು, ದೇಶದಲ್ಲಿ JP ಮೂವ್ಮೆಂಟ್ ಆಗಿರ್ಬೋದು, ಅಣ್ಣಾ ಹಜಾರೆ ಮೂವ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿಯ ಹೋರಾಟ ಆಗಿರ್ಬೋದು, ಇದೆಲ್ಲವೂ ಕೂಡ ಈ ಸ್ವಾತಂತ್ರ್ಯ ವಿರೋಧಿಗಳ ಮತ್ತು ಗದ್ದಾರ್ ಅಂತ ಹೇಳಿದ್ರೆ ಏನು ಆಡಳಿತ ರಾಜರ ಒಂದು ಹಿಡಿತವನ್ನು ಮಾಡಲಿಕ್ಕೆ ಮಾಡ್ತಾ ಇದ್ರು, ಅವರ ವಿರುದ್ಧವಾಗಿತ್ತು ಒಂದಿನ ಹೋರಾಟ. ಅದೇ ರೀತಿಯ ಹೋರಾಟವನ್ನ ಇವತ್ತು ಜೆನ್ಜಿ ಮೂಲಕ, ಕಾಕ್ರೋಚ್ ಜನತಾ ಪಕ್ಷದ ಮೂಲಕ ನಡೀತಾ ಇದೆ. ಕೇವಲ 90 CJ ಸ್ಟೇಟ್ಮೆಂಟ್ ಕೊಡೋವರೆಗೂ ಇಷ್ಟು ವರ್ಷ ಬೇಕಾಯ್ತಾ ನಿಮ್ಮ ಈ ಇಂಥ ಒಂದು ಬದಲಾವಣೆಗೆ? ಒಂದು ಕ್ರಾಂತಿಕಾರಿ ಒಂದು ಹೊಸ ಹೆಜ್ಜೆ ಇಡ್ತೀವಿ, ಒಂದು ಪಾರ್ಟಿಯನ್ನ ನಾವು ಸ್ಥಾಪನೆ ಮಾಡ್ತೀವಿ, ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡ್ತೀವಿ ಅಂತಂದಾಗ CJ ಹೇಳಿಕೆನೆ ಬೇಕಾಯ್ತಾ ಅಂತ ನಿಮ್ಮ ಈ ಒಂದಷ್ಟು ಸಿದ್ಧಾಂತಗಳನ್ನ ಇಟ್ಕೊಂಡು ಹೊರಡ್ತೀವಿ ಅಂತಂದಾಗ? ಇಲ್ಲ, ಬಹಳಷ್ಟು ಈಗ ನೋಡ್ಬೋದು, ಕಳೆದ ಒಂದು 13 ವರ್ಷಗಳಿಂದ ಆಡಳಿತ ಮಾಡುತ್ತಿರುವಂತಹ ಒಂದು ಪಕ್ಷ, ಸಂಘಟನೆ ಇದೆ, ಆಡಳಿತ ಇರುವಂತಹ ಪಕ್ಷ ಅಥವಾ ಸರ್ಕಾರ ಏನು CJ ಆಗಿರುತ್ತಾರೆ ಅಥವಾ ಬೇರೆ ಬೇರೆ ಇದರಲ್ಲಿ ಇರ್ತಾರೆ, ಅವರು ರಿಟೈರ್ಡ್ ಹೊಂದಿದ ಮೇಲೆ ಅವರಿಗೆ ಗವರ್ನರ್ ಆಗಿರ್ಬೋದು ಬಹಳ ಉನ್ನತವಾದಂತಹ ಸ್ಥಾನಮಾನವನ್ನು ನೀಡ್ತಾ ಕಾಣ್ತಾ ಇರುತ್ತೆ. ಸೊ ಆ ಒಂದು ನಿರೀಕ್ಷೆಯ ಮೇಲೆ CJ ಅವರು ಈ ರೀತಿಯ ಹೇಳಿಕೆ ಕೊಟ್ಟು ಆಡಳಿತ ಇರುವಂತಹ ನಾಯಕರನ್ನ ಒಂದು ನೀವು ಬಿಜೆಪಿ ಪಾರ್ಟಿಗೂ CJ ಕೊಟ್ಟಂತ ಹೇಳಿಕೆಗೂ ಏನ್ ಸಂಬಂಧ? ಅದು ಅವ್ರ ವೈಯಕ್ತಿಕ ಹೇಳಿಕೆ ಇರಬಹುದು. ಇಲ್ಲ, ಇದರಲ್ಲಿ ಹಾಕ್ತಿದ್ರಿ ಬಿಜೆಪಿಯ ನೇರ ಒಂದು ಅವ್ರ ಸದಸ್ಯತ್ವ ಪಡೆದಿಲ್ಲ ಅಂತ ಅಷ್ಟೇ ಕಾಣುತ್ತೆ. ಬಟ್ ಇವತ್ತು ಇಷ್ಟು ಜನ ಉದ್ಯೋಗ ಪಡಿತಾ ಇಲ್ಲ, ಅದಕ್ಕೋಸ್ಕರ ಒಂದು ಎಕ್ಸಾಮ್ ನಲ್ಲಿ, ನೀಟ್ ಪರೀಕ್ಷೆಯಲ್ಲಿ ಸುಮಾರು ಮೇ 6ರಂದು ಬಂದಂತ ಪರೀಕ್ಷೆ ರಿಸಲ್ಟ್ ನಲ್ಲಿ
ಏನು ಇದು ಲೀಕ್ ಆಗಿದೆ, ಪೇಪರ್ ಲೀಕ್ ಆಗಿದೆ, ಅದ್ರ ವಿರುದ್ಧ ಇವತ್ತು ಎಷ್ಟು ಇಡೀ ದೇಶದಲ್ಲಿ 22 ಲಕ್ಷ ಜನ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ ಸಿಗುವಂತದ್ದು ಬರೀ 1.25 ಲಕ್ಷ ಜನರಿಗೆ ಮಾತ್ರ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಿಗುವಂತದ್ದು 1 ಲಕ್ಷ ಜನರಿಗೆ, ಅದರಲ್ಲಿ 10,000 ಜನರಿಗೆ ಏನೋ ನಮ್ಗೆ ಇಲ್ಲಿ ಅವಕಾಶ ಸಿಗುತ್ತೆ. ನೀವು ನೀಟ್ ಪರೀಕ್ಷೆ ಬಗ್ಗೆ ಹೇಳಿದ್ರಿ. ಹೌದು. ಬೇರೆ ಈಗ ಉದಾಹರಣೆಗೆ ಅಮೆರಿಕ, ಚೀನಾ ಇರಬಹುದು, ಈ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರುವಂತಹ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡುವಂತಹ ಒಂದು ಎಕ್ಸಾಮಿನೇಷನ್ ಮಾಡುವಂಥದ್ದು, ಅದು ಇವತ್ತಿನ ಡಿಜಿಟಲೀಕರಣದಲ್ಲಿ. ಸೊ ನಮ್ಮಲ್ಲಿ ಯಾಕಿಲ್ಲ ಅಂತ, ಅದೇ ಪೇಪರ್ಸ್ ತಗೊಂಡು ಹೋಗ್ಬೇಕು, ಅದನ್ನ ಸಾರಿಗೆ ಮೂಲಕವೇ ತೆಗೆದುಕೊಂಡು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಲೀಕ್ ಆಗುವಂತಹ ಚಾನ್ಸಸ್ ಸಾಕಷ್ಟು ಇರುತ್ತೆ ಅಲ್ವಾ? ಸೊ ಈಗ ಹೇಳ್ತಾ ಇದಾರೆ ಡಿಜಿಟಲ್ ಇದರಲ್ಲಿ ನಾವು ಮಾಡ್ತೀವಿ ಅಂತ. 4 ಇದರಲ್ಲಿ ಸುಮಾರು ಎಲ್ಲಾ ಪರೀಕ್ಷೆಗಳು 13 ವರ್ಷಗಳಿಂದ ಸತತ 4-8 ಬಾರಿ ಎಲ್ಲಾ ಪೇಪರ್ಗಳು ಲೀಕ್ ಆಗಿದೆ. ಎಲ್ಲ ಒಂದ್ಸಲ ಇಲ್ಲ ಯಾವುದೇ ರೀತಿ ಲೀಕೇ ಆಗಿಲ್ಲ. ಮತ್ತೊಂದ್ಸಲ ಹೇಳ್ತಾರೆ ಕೆಲವೊಂದು ಚಿಕ್ಕ ಪುಟ್ಟ ಲೋಪಗಳಾಗಿದೆ. ಪಕ್ಷ ಅದರಲ್ಲಿ ಆಡಳಿತದಲ್ಲಿ ಇರುವಂತಹ ಪಕ್ಷಗಳ ನೇತಾರರೇ ಅದರ ಪ್ರಮುಖ ಇದರಲ್ಲಿ ಆರೋಪಿಗಳಾಗಿ ಕಾಣ್ತಾ ಇದ್ದಾರೆ. ಅದು ಎಲ್ಲೂ ಕೂಡ ಬಹುತೇಕ ಮಾಧ್ಯಮಗಳಲ್ಲಿ ಕಾಣ್ತಾ ಇಲ್ಲ. ಆದ್ರೆ ಈ ಜೆನ್ಜಿ ಇವತ್ತೇನು ಯುವಕರು ಕಾಕ್ರೋಚ್ 90 ಗಂಟೆಯಲ್ಲಿ ಕೇವಲ ಇವತ್ತು ಇಡೀ ದೇಶದಲ್ಲಿ ಅಲ್ಲೋಗಲ್ಲ ಕಲ್ಲೋಲ ಮಾಡುವಂತಾಗಿದೆ. ಇವತ್ತು ಪ್ರಧಾನಮಂತ್ರಿಯವರು ವಿದೇಶದಿಂದ ಪ್ರವಾಸ ಮಾಡುವ ಲ್ಯಾಂಡ್ ಆಗುವ ಮುಂಚೆನೆ ಇವತ್ತು ಸಂಪುಟ ಸಚಿವ ಇದನ್ನ ಕರೆದಿದ್ದಾರೆ. ಅವರು ಸಚಿವ ಏನು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಬಹುಶಃ ಅವರು ಏರ್ಪೋರ್ಟ್ಗೆ ಕರೆದು ಮಾಡಿದಾರ ಅಂತೇಳಿ ನನಗೆ ಭಯ ಆಗ್ತಿದೆ. ಅದಲ್ಲದೆ ಕಳೆದ ಈಗ 2 ಗಂಟೆ ಮುಂಚೆ ಅವರು ಎಕ್ಸ್ ಖಾತೆಯನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಕಾಕ್ರೋಚ್ನ ಎಷ್ಟು ಭಯ ಹುಟ್ಟಿಸಿದೆ ಅಂತೇಳಿ ಇದರಿಂದ ಗೊತ್ತಾಗುತ್ತೆ ದೇಶದಲ್ಲಿರುವಂತಹ ಆಡಳಿತ ಪಕ್ಷಕ್ಕೆ. ಓಕೆ, ಬಹುಶಃ ಇಂಥ ಒಂದು ಬೆಳವಣಿಗೆ ಇದೆಯಲ್ಲ, ಬಹುಶಃ ಈ ಬೆಳವಣಿಗೆ ನೋಡಿದಾಗ ಇದೊಂದು ತಾತ್ಕಾಲಿಕನೋ ಅಥವಾ ಒಂದು ರಾಜಕೀಯ ಪಾರ್ಟಿಯಾಗಿ ನಾವು ಶುರು ಮಾಡಬೇಕು ಅನ್ನುವಂಥ ಖಚಿತವಾದಂಥ ಒಂದು ದೀರ್ಘಕಾಲೀನವಾದಂಥ ನಿರ್ಧಾರನ ಇದು ಅಂತ. ಈಗ ನೋಡ್ಬೋದು ನೀವು, ನೇಪಾಳ ಆಗಿರ್ಬೋದು ಹೇಳಿದಾಗೆ, ಅಥವಾ ಬಾಂಗ್ಲಾದೇಶ ಆಗಿರ್ಬೋದು, ಇದೇ ರೀತಿಯಾಗಿ ಮೂವ್ಮೆಂಟ್ ಆಗಿರುವಂತದ್ದು. ಇದು ಈಗ ಆರಂಭ ಅಷ್ಟೇ. ಈಗೇನು ಆರಂಭ ಶೂರ ಅಂತ ಹೇಳ್ತೀವಲ್ಲ, ಅದಲ್ಲ. ಇದು ಯುವಕರ ಒಂದು ಶಕ್ತಿ. ಇದು ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿದ್ರೆ ಇದರ ಒಂದು ನಿಖರ ಗುರಿ ಮೋದಿ ಅವರಿಗೆ ಕೂಡ ಗೊತ್ತಿರುತ್ತೆ, ಅಥವಾ ಆಡಳಿತ ಪಕ್ಷಕ್ಕೆ ಗೊತ್ತಿರುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಅಂತಂದಾಗ ಅಲ್ಲಿನ ಅರಾಜಕತೆ, ಅಲ್ಲಿನ ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಪ್ರಮುಖ ಕಾರಣವಾಯಿತು ಅಲ್ಲಿನ ಒಂದು ಅಸ್ಥಿರತೆಗೆ ಅಥವಾ ಅರಾಜಕತೆಗೆ. ಅದೇ ಕಳೆದ ವಾರ ಬೆಂಗಳೂರಿಗೆ ಬಂದಾಗ, ಇಲ್ಲಿ ನಮ್ಮ ಪ್ರಧಾನಮಂತ್ರಿ ಬೆಂಗಳೂರಿಗೆ ಬಂದಾಗ, ಇಲ್ಲಿ ಬಂದು ಎಷ್ಟು ರೋಡ್ ಶೋ ಮಾಡ್ತಾರೆ. ಇಲ್ಲಿಂದ ಹೈದರಾಬಾದ್ಗೆ ಹೋಗ್ಬಿಟ್ಟು ರೋಡ್ ಶೋ ಅಲ್ಲಿ ಹೇಳ್ತಾರೆ, ನೀವು ಯಾವುದೇ ರಸ್ತೆಗಿಳಿಬೇಡಿ, ಬಸ್ಸಲ್ಲಿ ಹೋಗಿ, ಟ್ರಾನ್ಸ್ಪೋರ್ಟ್ ಬಳಸಿ ಅಂತ ಹೇಳಿ ಹೋದವರು ಮತ್ತೆ ಹೊರಗಡೆ ರೋಡಲ್ಲಿ ಬಂದು ಅವರು 120, 130, 200 ಕಾರಲ್ಲಿ ರೋಡ್ ಶೋ ಮಾಡ್ಕೊಂಡು ಹೋಗ್ತಾರೆ. ಅದ ನಂತರ 1 ವಾರದ ನಂತರ ವಿದೇಶ ಪ್ರವಾಸ ಮಾಡ್ಕೋತಾರೆ. ಅಂದ್ರೆ ಈ ದೇಶದಲ್ಲಿ ಅವ್ರು ಹೇಳ್ತಾರೆ ನಾವು ಚೈನಾಕ್ ಪೈಪೋಟಿ ಮಾಡ್ಬೇಕಂತೇಳಿ ನಾವು ನೋಡ್ತಾ ಇದ್ದೀವಿ. ಇವರು 1 ನಿಮಿಷ ನಾವು ವೇಸ್ಟ್ ಮಾಡಿದ್ರೆ ನಾವು 10 ದಿವಸ 1 ವರ್ಷ ಹಿಂದಕ್ಕೆ ಹೋಗ್ತೀವಿ. 40 ವರ್ಷ ಆಲ್ರೆಡಿ ನಾವು ಹಿಂದಕ್ಕೆ ಇದ್ವಿ. ಇವ್ರು ನೋಡಿದ್ರೆ ನೀವು ಬಳಸಬೇಡಿ, ಬಂಗಾರಕ್ಕೂ ನಮಗೂ ನಮ್ಮ ದೇಶದ ಮಹಿಳೆಯರಿಗೂ ಬಹಳ ಒಂದು ಅಭಿನವ ಸಂಬಂಧವಿದೆ. ಆ ಒಂದು ಭಾವನಾತ್ಮಕ ಸಂಬಂಧವನ್ನ ಇವ್ರು ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ನಮ್ಮ ಟ್ರಾನ್ಸಾಕ್ಷನ್ ಎಲ್ಲಿಗೆ ಮುಟ್ಟಲ್ಲ. ಅವ್ರು ಮಾಡ್ತಿರೋದು ಮಧ್ಯಪ್ರಾಚ್ಯ ಯುದ್ಧದ ವಿಚಾರವಾಗಿ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಭಾರತದಂತ ಅನೇಕ ರಾಷ್ಟ್ರಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅಂದ್ರೆ ಆರ್ಥಿಕತೆಯ ಒಂದು ಅಧಪತನದ ಒಂದು ಮುನ್ಸೂಚನೆ ಸಿಗ್ತಾ ಇರುವಂತಹ ಖಜಾನೆ ಕಂಪ್ಲೀಟ್ ನಿರ್ನಾಮ. ಈಗ ಆಯಿಲ್, ಈಗ ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ತರಿಸ್ಕೋಬೇಕು ಅಂತಂದ್ರೆ ನಿಮಗೆ ಗೊತ್ತಿರುವಂತೆ ಇರಾನ್ ಇಂದ ತರಿಸ್ಕೋಬೇಕು, ಇಲ್ಲ ರಷ್ಯಾದಿಂದ ತರಿಸ್ಕೋಬೇಕು. ಈಗ ಕಳೆದ ಅವಲಂಬನೆ ಆಗಿರುವಂತದ್ದು ವಿದೇಶಗಳನ್ನು. ಕಳೆದ 6-8 ವರ್ಷಗಳಿಂದ ಕ್ರೂಡ್ ಆಯಿಲ್ ಪ್ರೈಸ್ 40 ರೂಪಾಯಿ, ಇದಕ್ಕೆ ಇಷ್ಟು ಡಾಲರ್ ಅಲ್ಲಿ ಇಷ್ಟು, ಈಗ 100 ರೂಪಾಯಿ ಬಂದಿದೆ. ಈ 40 ರೂಪಾಯಿಂದ 60 ರೂಪಾಯಿ ಈಗ ಹೆಚ್ಚಾಗುವಾಗ ಇವ್ರು 100 ರೂಪಾಯಲ್ಲೇ ಮಾರ್ತಾ ಇದ್ರಲ್ಲ ಪೆಟ್ರೋಲು, ಆ ದುಡ್ಡು ಎಲ್ಲಿಗೋಯ್ತು? ಯಾರ ಖಜಾನೆಗೆ ಹೋಗಿ ಸೇರ್ತಾ ಇತ್ತು? ಅಂದ್ರೆ ಎಷ್ಟು 1000 ಕೋಟಿ ಒಂದ್ ದಿವಸಕ್ಕೆ ಬರ್ತಾ ಇತ್ತು. ಇವರು ಚುನಾವಣೆ ರಿಸಲ್ಟ್ ಬರುವವರೆಗೆ ಯಾವುದೇ ರೀತಿಯ 1 ರೂಪಾಯಿ ಬೆಲೆ ಏರಿಸಿಲ್ಲ. ಚುನಾವಣೆ ರಿಸಲ್ಟ್ ಮರು ದಿವಸ ಬಂದ ಕೂಡಲೇ ಇವರು ಏರಿಸಿದ್ರು. ಗ್ಯಾಸ್ ಬೆಲೆ 900 ರೂಪಾಯಿ ಏರಿಸಿದ್ರು. ಅದಾದ್ಮೇಲೆ ಪೆಟ್ರೋಲ್ಗೆ 3 ರೂಪಾಯಿ ಏರಿಸಿದ್ರು. ನಿನ್ನೆಲ್ಲ ಮುನ್ನೆ 2 ರೂಪಾಯಿ ಏರಿಸಿದ್ದಾರೆ. ಒಟ್ಟು 5 ರೂಪಾಯಿ ನಿನ್ನೆ 1 ವಾರದಿಂದ ಏರಿಸಿದ್ದಾರೆ. ಇನ್ನೆಷ್ಟು ದಿವಸ ಇನ್ನೆಷ್ಟು ಏರಿಸ್ಕೊಂಡು ಹೋಗ್ತಾರೆ ಇವರು. ಅಂದ್ರೆ ಈ ಜನತೆ ಮತ್ತೆ ಇದು ಏನು ಕಟ್ಟಿಗೆ ಇಟ್ಕೊಂಡು ಕಾಡಿಗೆ ಹೋಗುವಂತ ಪರಿಸ್ಥಿತಿ ಇವರು ತರ್ತಾ ಇದ್ದಾರೆ. ಅದೇ ಮನುವಾದದ ಇದಕ್ಕೆ ಇವರು ನಮ್ಮನ್ನ ತಳ್ತಾ ಇದ್ದಾರೆ ಅಂತ ಹೇಳಿ ಎದ್ದು ಕಾಣ್ತಾ ಇದೆ. ಈಗ ನಾನು ಹೇಳ್ತಾರಂಥದ್ದು ನೀವು ಅವಾಗಲೇ ಕೇಳಿದ್ರಿ, CJI ಅವರಿಗೂ ಮತ್ತೆ ಬಿಜೆಪಿಗೆ ಏನ್ ಲಿಂಕು, ಬಿಜೆಪಿಗೆ ಯಾಕೆ ಹೋಲಿಸ್ತೀರಾ ಅಂತ. ನಿಜವಾಗ್ಲೂ ನಾವೇನು ಹೋಲಿಸ್ತಾ ಇಲ್ಲ, ಹೋಲಿಸಬಾರ್ದು. ಯಾಕಂದ್ರೆ ಅವ್ರು CJI ಅವರು ಒಂದು ತಮ್ಮದೇ ಆದಂತ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರೇನು ರೆಸಿಗ್ನೇಷನ್ ಕೊಟ್ಟು ಬಿಜೆಪಿ ಪಾರ್ಟಿ ಏನು ಜಾಯ್ನ್ ಆಗಿಲ್ಲ. ಕಾರಣ ಏನಂತಾರೆ, ಜನಕ್ಕೆ ಅಷ್ಟು ಆಕ್ರೋಶ ಇದೆ, ಸೈಲೆಂಟ್ ವಾರ್ ಆಗ್ತಾರಂತ ಜನರ ಮಧ್ಯೆ ಇದು ಬಿಸಿ ಏರ್ತಾರಂಥದ್ದು. ಪಕ್ಕದ ರಾಜ್ಯಗಳಲ್ಲಿ, ಪಕ್ಕದ ದೇಶಗಳಲ್ಲಿ, ನೇಪಾಳದಲ್ಲಿ ಆಗಿರೋ ಕ್ರಾಂತಿ ನಮ್ಮಲ್ಲಿ ಆಗ್ಲಿ ಅಂತ ಯುವಕರು ಆ ಕೋಪದಿಂದ ಆ ಮನಸ್ಥಿತಿಯಲ್ಲಿ ಇದ್ದಾರೆ. ಜನ ಬದಲಾವಣೆ ಬಯಸಿದ್ದಾರೆ. ಹಾಗಾಗಿ ಈ ಒಂದು ಕ್ರಾಂತಿ ಬಹುಶಃ ಈಗ ಎದ್ದೇಳ್ತಿದೆ ಅಂತ ಹೇಳ್ತೀರಿ. ನಾನು ಮಾತಾಡ್ತಾ ಹೋಗ್ತೀನಿ. ಮತ್ತೊಬ್ರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ ಝೂಮ್ ಲೈವ್ ಮೂಲಕ, ಭಾಗ್ಯನಾರಾಯಣ ಭೋಗವರಪು ಅವರು. ಸರ್ ನಮಸ್ತೆ.
ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕೇಳಿಸ್ತಿದೆಯಲ್ಲ ನನ್ನ ಧ್ವನಿ? ಚರ್ಚೆಗೆ ಸ್ವಾಗತ ತಮಗೆ. ಬಹುಶಃ ರಾಜಕೀಯ ದಿಕ್ಸೂಚಿಯನ್ನು ಬದಲಿಸುವಂತಹ ಒಂದು ಬೆಳವಣಿಗೆ ಏನಾದರೂ ಆಗತ್ತಾ ಜನ್ಜಿ ಮೂಲಕ? ಕೇಳಿಸ್ತಾ ಇದೆ ಸರ್ ನನ್ನ ಧ್ವನಿ? ಭಾಗ್ಯನಾರಾಯಣ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಬಹುಶಃ ಎಸ್, ಕಂಟಿನ್ಯೂ ಮಾಡಿ ಸರ್. ನೀವು ಹೇಳ್ತಾ ಇದ್ರೆ ಅವಾಗ್ಲೇನೆ ಈಗ ಏನಾಗಿದೆ ಅಂದ್ರೆ ಈ ಪಾರ್ಟಿಗಳು, ಈ JCB ಪಾರ್ಟಿಗಳು ಅಂದ್ರೆ JDS, ಕಾಂಗ್ರೆಸ್, ಬಿಜೆಪಿ, ಈ ಬಿಜೆಪಿಯಲ್ಲಿರುವಂತ ಇದು ಕಾಂಗ್ರೆಸ್ ಇಲ್ಲಿರುವಂತ ಕಳ್ಳರು ಬಿಜೆಪಿಗೆ ಸೇರ್ತಾರೆ, ಬಿಜೆಪಿ ಇಲ್ಲಿರುವಂತ ಕಳ್ಳರು ಕಾಂಗ್ರೆಸ್ ಸೇರ್ತಾರೆ. ಇಲ್ಲಿ ಆಟ ಬದಲಾಗ್ತಾ ಇದೆ, ಆಟಗಾರರು ಬದಲಾಗ್ತಾ ಇಲ್ಲ. ಈಗ ಆಟಗಾರರು ಮಾತ್ರ ಬದಲಾಗ್ತಿದ್ದಾರೆ, ಆಟ ಒಂದೇ. ಈಗ ಎಕ್ಸಾಂಪಲ್, ಈಗ ಬೆಂಗಾಲದ ಚೀಫ್ ಮಿನಿಸ್ಟರ್ ಆಗಿರೋಂಥವ್ರು, ಅವರು TMC ಅಲ್ಲಿ ಲೀಡರ್, ಅವರು ಸುವೇಂದು ಅಧಿಕಾರಿ. 5 ಲಕ್ಷ ರೂಪಾಯಿ ತಗೊಳ್ಳುವಾಗ ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. ಅದೇ ಮೋದಿ ಅವರು ಭಾಷಣದಲ್ಲಿ ಹೇಳಿದ್ರು, ಇವನು ಕಳ್ಳ ಓಪನ್ ಆಗೇನೆ 5 ಲಕ್ಷ ತಗೋತಾ ಇದ್ದಾನೆ ಇವನು, ಎಲ್ಲಿ ಅವ್ನು TMC ಅಲ್ಲಿ ಇರುವಾಗ. ಇವಾಗ ಯಾರು ಹೇಳಿ, ಬಿಜೆಪಿಯ ಏನದು ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ. ಇದು ಪರಿಸ್ಥಿತಿ. ಅಂದ್ರೆ ಎಲ್ಲಿ ಬಿಜೆಪಿಯಲ್ಲಿ ಖದೀಮ್ರು ಕಳ್ಳರು ಏನಿದ್ದಾರೆ ಅವರು ಬಿಜೆಪಿ ಅವ್ರು ಪರ್ಚೇಸ್ ಮಾಡ್ತಾರೆ, ಅಥವಾ ED, CBI ಇದನ್ನು ಉಪಯೋಗಿಸ್ತಾರೆ. ಕಾರಣ ಏನ್ ಹೇಳ್ತಾರೆ, ನಾನು ಬಿಜೆಪಿ ಬಗ್ಗೆ ವಿರೋಧಿ ಅಂತಲ್ಲ, ಅಥವಾ ಕಾಂಗ್ರೆಸ್ ಬಗ್ಗೆ ಅಂತಲ್ಲ, JDS ಪಂತೆ ಅಲ್ಲ, ಹೊಸ ಕ್ರಾಂತಿ ಬರ್ಬೇಕಾಗಿರೋಂಥದ್ದು. ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ತರ ಮಾತಾಡಿದಾಗ ಇವನು ಬಿಜೆಪಿ ಬಗ್ಗೆ ಮಾತಾಡ್ತಾನೆ, ಇವನ ದೇಶದ್ರೋಹಿ, ಇವನು ಪಾಕಿಸ್ತಾನಕ್ಕೆ ಕಳಿಸಿ, ಇವನು ಅಫ್ಘಾನಿಸ್ತಾನಕ್ಕೆ ಕಳಿಸಿ, ಈ ತರದಿನ ವಿಚಾರಗಳನ್ನ ಮಾತಾಡ್ತಾರೆ. ಆದ್ರೆ ನಿಜವಾಗ್ಲೂ ಯುವಕರು ಯಾರು ಮಾತಾಡ್ತಾ ಇಲ್ಲ. ಬಿಜೆಪಿ ಚಮಚಗಳಾಗಲಿ, ಬಿಜೆಪಿ ಚೇಲಗಳಾಗ್ಲಿ, ಕಾಂಗ್ರೆಸ್ ಅಂಧಭಕ್ತರಾಗಿರ್ಲಿ ಅಥವಾ ಗುಲಾಮರಾಗ್ಲಿ ಮಾತಾಡ್ತಾ ಇದ್ದಾರೆ. ನಾನು ಯಾವ ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ. ಯಾಕೆ ಇಷ್ಟು ಕಟುವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಿಜವಾಗ್ಲೂ 12 ಮಿಲಿಯನ್ ಜನ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಅದು ಒಂದು ಜನರಲ್ ಪಾರ್ಟಿ, ಅದೇನು ಪೊಲಿಟಿಕಲಿ ಅಫಿಲಿಯೇಟೆಡ್ ಅಥವಾ ರಿಜಿಸ್ಟರ್ಡ್ ಪಾರ್ಟಿ ಅಲ್ಲ, ಹುಟ್ಟಾಕಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವಂತ ಒಂದು ಪಾರ್ಟಿ. ನೀವು ಮಿಲಿಯನ್ ಬಗ್ಗೆ ಹೇಳಿದ್ರಿ, 10 ರಿಂದ 12 ಮಿಲಿಯನ್ ಅಂತ. ನಾನು ಮಾತಾಡ್ತಾ ಹೋಗ್ತೀನಿ. ಎಸ್, ನನ್ನ ಜೊತೆ ಜೂಮ್ ಲೈವ್ ಮೂಲಕ ಭಾಗ್ಯನಾರಾಯಣ ಭೋಗವರಪು ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ತೆ ಸರ್, ಚರ್ಚೆಗೆ ಸ್ವಾಗತ ತಮ್ಗೆ. ಸರ್, ಬಹುಶಃ ಈ ಬೆಳವಣಿಗೆ ನೇಪಾಳ ಮಾದರಿಯಲ್ಲಿ ನಮ್ಮಲ್ಲೂ ಕೂಡ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ನನ್ನ ಪ್ರಶ್ನೆ. ಬಹುಶಃ ಅವರ ವಾಯ್ಸ್ ಕೇಳಿಸ್ತಿಲ್ಲ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ತಾವು ಹೇಳ್ತಿದ್ರಿ 10 ರಿಂದ 12 ಮಿಲಿಯನ್ ಅಂತ. ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಂಬಿ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯನಾ ಸರ್? ಇಲ್ಲ, ಖಂಡಿತವಾಗ್ಲೂ ಸಾಧ್ಯ ಇದೆ. ಯಾಕಂದ್ರೆ 10 ರಿಂದ 12 ಅಂತ ಅಂದ್ರಿ, 10 ರಿಂದ 12 ಮಿಲಿಯನ್ ಅಂತ ಹೇಳೋದು ಬರೀ 5 ದಿನಲ್ಲಿ ಆಗಿರೋಂಥದ್ದು. ಬಿಜೆಪಿ ಪಾರ್ಟಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡಿದ್ರೆ ಒಂದು 8 ಮಿಲಿಯನ್ಸ್ ಇದ್ದಾರೆ. 1980ರಲ್ಲಿ ಪಾರ್ಟಿ ಕಟ್ಟಿರೋದು ಇಲ್ಲಿವರೆಗೂ 8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದೇ ಈ ಡಿಜಿಟಲ್ ಮೀಡಿಯಾನ ಉಪಯೋಗಿಸ್ಕೊಂಡು. ನಾನು ಅದಕ್ಕೆ ಕೇಳಿದ್ದು, ಈಗ 10 ರಿಂದ 12 ಮಿಲಿಯನ್ ಅಂದ್ರೆ ಇದನ್ನ ನಂಬಿ, ಈ ಟ್ರೆಂಡ್ ಅನ್ನ ನಂಬಿ ರಾಜಕೀಯ ಕ್ರಾಂತಿ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯವಾಗಲಿದೆ. 12 ಮಿಲಿಯನ್ಸ್ ಫಾಲೋವರ್ಸ್ ಉಟ್ಕೊಂಡಿದ್ದಾರೆ ಅಂದ್ರೆ ಇದು ರಾಜಕೀಯ ಕ್ರಾಂತಿಯಾಗಿ ಬದಲಾವಣೆಗೆ ಇದೊಂದು ಮುನ್ಸೂಚನೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಮುನ್ನುಡಿ ಬರಿತಾ ಇದ್ದಾರೆ, ಜನಕ್ಕೆ ಅರ್ಥ ಆಗ್ತಾ ಇದೆ ಯಾವ ರೀತಿ ಇದೆ. ಆಸ್ ಒಬ್ಬ ಡಾಕ್ಟರ್ ಆಗಿ ಸುಮಾರು 18 ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಜನರಿಗೆ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತಿಗೆ ಮೋದಿ ಅವರು ಬಂದ್ಮೇಲೆ ಮೊನ್ನೆ ಹೋದ ವಾರದಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ ನ, ಬೇಸಿಕ್ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮೇಲೆ 15 ರಿಂದ 20% ತೆರಿಗೆ ಹಾಕಿದ್ದಾರೆ. ಆಮೇಲೆ ಈ ದೇಶದಲ್ಲಿ ಯಾವುದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಈ ದೇಶದಲ್ಲಿ ಆರೋಗ್ಯ ಸ್ಥಿತಿ ಎಮರ್ಜೆನ್ಸಿಲಿದೆ. ಇದು ಕೇಂದ್ರ ಸರ್ಕಾರ ಹೇಳುತ್ತೆ, ಅದ್ರದ್ದು ವೆಬ್ಸೈಟ್ ಹೇಳಿದ್ರೆ 24 ಲಕ್ಷ ಜನ ಗುಣಮುಖವಾಗುವಂತ ಕಾಯಿಲೆಯಿಂದ ಸಾಯ್ತಾರೆ ಪ್ರತಿ ವರ್ಷ. ಸರ್, ಆಸ್ ಎ ಡಾಕ್ಟರ್ ಆಗಿ ಹೇಳ್ತಾರಂತದ್ದು, 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಅಂದ್ರೆ ಪ್ರತಿ ತಿಂಗಳಿಗೆ 2 ಲಕ್ಷ ಆಯ್ತು. ಇದು ಸಾವ ಅಥವಾ ಸರ್ಕಾರಿ ಕೊಲೆನಾ? ಈ ಜನ ಯಾರೋ ಬಡವ್ರ ಮಕ್ಕಳು, ಯಾರೋ MLA ಮಕ್ಕಳು, MP ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಅವ್ರ ವಿದೇಶನೋ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ತೋರ್ಕೊತಾರೆ. ಈ ಮಿಡಿಲ್ ಕ್ಲಾಸ್ ಇರೋರ ಪರಿಸ್ಥಿತಿ ಏನಿದೆ? ಈ ದೇಶದಲ್ಲಿ ನಮ್ಮ GDPಯಲ್ಲಿ ಈ ದೇಶದಲ್ಲಿ 2 ಬೇಕಾಗಿರುವಂತದ್ದು ಭಾಗ್ಯ, ಒಂದು ಶಿಕ್ಷಣ ಭಾಗ್ಯ, ಒಂದು ಆರೋಗ್ಯ ಭಾಗ್ಯ. ಇವತ್ತಿಗೆ ಏನಾಗ್ಬಿಟ್ಟಿದೆ ಕೊಡಲ್ವಲ್ಲ ಸರ್?
ಯಾವ ಪಕ್ಷನೂ ಕೊಡಲ್ಲ. ಅವ್ರು ಕೊಡ್ತಾರಂತದ್ದು ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಗ್ಯಾರಂಟಿ ಲಿಕ್ಕರ್ ಭಾಗ್ಯ. ಯೋಜನೆಗಳು, ನಮ್ಮ ಗ್ಯಾರಂಟಿ ಯೋಜನೆಗಳು ಬೇರೆಯವರು ಕಾಪಿ ಮಾಡ್ತಾರೆ, ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡ್ತಾರೆ ಅಂತ ಹೇಳ್ತಾರೆ ವಿನಃ ಆರೋಗ್ಯವನ್ನ ಉಚಿತವಾಗಿ ಅಥವಾ ಆರೋಗ್ಯ ಅಥವಾ ಶಿಕ್ಷಣ ಇವೆರಡನ್ನೂ ಉಚಿತವಾಗಿ ಕೊಟ್ಬಿಟ್ರೆ ನಿಮ್ಮನ್ನು ಮುಂದಿನ 25-50 ವರ್ಷದವರೆಗೂ ಜ್ಞಾಪಿಸ್ಕೋತಾರಲ್ಲ ಜನ. ಇದನ್ನ ಯಾಕೆ ಕೊಡಲ್ಲ? ಅದೇ ಕಾರಣ ಏನಂತ ಸರ್, ಅವ್ರಿಗೆ ನಿಜವಾಗ್ಲೂ ಈಗ ನೋಡಿ ಇಲೆಕ್ಷನ್ ಬಂದಾಗ 500 ರೂಪಾಯಿನೋ ಕುಕ್ಕರೋ ನಿಕ್ಕರೋ ಲಿಕ್ಕರೋ ಕೊಡ್ತಾರೆ, ಅಲ್ಲಿಗೆ ಮುಗಿಸ್ಬಿಡ್ತಾರೆ. ನಿಜವಾಗ್ಲೂ ಅದನ್ನ ಮಾಡ್ತಾನೆ ಇಲ್ಲ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಈಗ ಅವರು ಶಾದಿ ಭಾಗ್ಯ, ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯಗಳನ್ನ ಕೊಡುತ್ತೆ ಹೊರತಾಗಿ ಶಿಕ್ಷಣ ಭಾಗ್ಯ ಕೊಡ್ತಾ ಇಲ್ಲ. ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ ಅಂತ ದೇಶಗಳಲ್ಲಿ ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ನಾಗರಿಕನು ಲಂಡನ್ ನಲ್ಲಿ ಒಬ್ಬ ವ್ಯಕ್ತಿಗೆ 1 ರೂಪಾಯಿಂದ ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಹೆಲ್ತ್ ಕೇರ್ ಇದೆ. ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟು, ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ನಾವೆಲ್ಲರೂ ದುಡಿತಾರಂತದ್ದು ಶಿಕ್ಷಣಗೋಸ್ಕರ, ಆರೋಗ್ಯಕ್ಕೋಸ್ಕರ. ನಾನು 1 ಲಕ್ಷ ರೂಪಾಯಿ ದುಡಿತಾ ಇದ್ರೆ ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ತಂದೆ ತಾಯಿ ಆರೋಗ್ಯಕ್ಕೋಸ್ಕರ ದುಡಿತಾರಂತದ್ದು. ಅದರಲ್ಲಿ 1 ಲಕ್ಷದಲ್ಲಿ 50,000 ರೂಪಾಯಿ ಇದಕ್ಕೆ ಹೋಗುತ್ತೆ. ಅದಕ್ಕಾಗಿ ಅದನ್ನ ಮಾಡ್ತಾ ಇಲ್ಲ. ಇಲ್ಲಿ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ. ಇಲ್ಲಿ ಏನಂದ್ರೆ 90% ಜನ ಈ ರಾಜಕಾರಣಿಗಳಿದ್ರೆ, ಅವಾಗಲೇ ಹೇಳಿದ್ನಲ್ಲ, 3 ಪಾರ್ಟಿಯವರು ಖದೀಮ್ರು, ಕಳ್ಳರು, ದುಷ್ಟರು, ಲಫಂಗರು, ನೀಚರು. ಯಾಕಾಗಿ ಹೇಳ್ತಾ ಇದ್ರೆ ಜನಕ್ಕೆ ಅಷ್ಟು ರೋಷ್ ಹೋಗ್ಬಿಟ್ಟಿದ್ದಾರೆ. ಜನಕ್ಕೆ ಗೊತ್ತಿದೆ, ಒಬ್ಬ ಯಾರಾದ್ರೂ MLA ನ ಸೋಷಿಯಲ್ ಮೀಡಿಯಾದ ಏನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಅಲ್ಲಿರುವಂತ ಯಾವ್ದೋ ಲೋಕಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬಂದಿರ್ತಾನೆ. ಸಾಹೇಬ್ರಿಗೆ ಹೀಗೆ ಬರೀತ್ಯಾ ನೀನು, ಸಾಹೇಬ್ರು ರೋಡ್ ಮಾಡಿಸಿಲ್ಲ ಅಂತ ಬರೀತ್ಯಾ, ಸಾಹೇಬ್ರ ಏನೋ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಾಕ್ಟರ್ ಬಂದಿಲ್ಲ, ನರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ ಅಂತ ನೀನು ಪೋಸ್ಟ್ ಹಾಕ್ತೀಯ ಅಂತ ಧಮಕಿ ಬೇರೆ ಹಾಕ್ತಾರೆ. ನಾನು ಉತ್ತರ ಕರ್ನಾಟಕದಿಂದ ಬಂದಿರೋಂಥವನು. ಇಂಥ ಬೆಳವಣಿಗೆಗಳು ನೀವು ಹೇಳಿದ್ರಲ್ಲ, ಸಮಾಜದಲ್ಲಿ ನಡೆಯುವಂತಹ ಒಂದಷ್ಟು ಭ್ರಷ್ಟಾಚಾರದ ವಿಚಾರ ಹೇಳ್ತಿದ್ರಿ. ಹೌದು. ಸೊ ಇದು ಇವತ್ತು ನಿನ್ನೆದಲ್ಲ, ಹೌದು, ಹಲವಾರು ದಶಕಗಳಿಂದ ಬಂದಿದೆ. ಹೌದು. ಬಹುಶಃ ನೀವು ಈಗ ಎಚ್ಚೆತ್ಕೊಳ್ತಿದ್ರ ಅಂತ. ಇಷ್ಟಿನ ಯಾಕೆ ಸುಮ್ಮನೆ ಇದ್ರಿ? ಇಲ್ಲ, ಈಗ ಡಿಜಿಟಲ್ ಮೀಡಿಯಾ ಕ್ರಾಂತಿ ಆಗ್ತಾ ಇರೋದ್ರಿಂದ ಜನಕ್ಕೆ ಗೊತ್ತಾಗ್ತಾ ಇದೆ, ಒಂದು ವೇದಿಕೆಯಾಗಿ ಸಿಗ್ತಾ ಇದೆ, ವೇದಿಕೆಯಾಗಿ ಸಿಗ್ತಾ ಇದೆ. ಸಾಕಷ್ಟು ಭ್ರಷ್ಟಾಚಾರ ಸರ್. ಒಬ್ಬ DHO ಆಗ್ಬೇಕಾದ್ರೆ, ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಬೇಕಾದ್ರೆ ಕನಿಷ್ಠ 40 ರಿಂದ 50 ಲಕ್ಷ ಕೊಡ್ಬೇಕು. ಯಾರಿಗೆ? MLA, ಮಿನಿಸ್ಟರ್ನ ಅಥವಾ ಸಚಿವರ PA ಅವ್ನ ಚಮಚಾಗೋ ಯಾನ್ಗೋ ಕೊಟ್ಟು ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ, ನಾನು ಒಬ್ಬ ಮೆಡಿಕಲ್ ಫೀಲ್ಡ್ ಇಂದ ಬಂದಿರೋನು. ಒಬ್ಬ ತಾಲೂಕು ಹೆಲ್ತ್ ಆಫೀಸರ್ ಆಗ್ಬೇಕಾದ್ರೆ 20-25 ಲಕ್ಷ ಕೊಡ್ಬೇಕು. ಒಬ್ಬ ಮೆಡಿಕಲ್ ಆಫೀಸರು ಒಂದು ಪೋಸ್ಟಿಂಗ್ಗೆ 10 ಲಕ್ಷ ಕೊಡ್ಬೇಕು. ಇದು ನಾನು ಹೇಳ್ತಾ ಇಲ್ಲ, ಇದನ್ನ ಪೇಪರ್ ಅಲ್ಲಿ ಸಾಕಷ್ಟು ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ಮತ್ತೆ ನನ್ನನ್ನ ಅಪ್ರೋಚ್ ಮಾಡಿದ. ನಾನು 2 ಬಾರಿ MLA ಕ್ಯಾಂಡಿಡೇಟ್ ಆಗಿರೋದ್ರ ಸಾಕಷ್ಟು ಜನ ಈ ಸರ್ಕಾರಿ ಅಧಿಕಾರಿಗಳು ನನ್ನ ಅಪ್ರೋಚ್ ಮಾಡಿ, ಸರ್ ಹೆಂಗಾದ್ರೂ ಮಾಡಿ ಪೋಸ್ಟ್ ಕೊಡಿಸಿ ಅಂತ. ನಿಜವಾಗಲೂ ಕಾನೂನುಬದ್ಧವಾಗಿ, ನ್ಯಾಯಯುತವಾಗಿ ಮೆರಿಟ್ ಆಗಿರೋಂಥವ್ನು ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾಗಿತ್ತು. ಯಾರೋ ಈ ತರ ದುಡ್ರು, ದಂಧೆಕೋರು, ಹರಾಮ್ಕೋರು ಆರೋಗ್ಯ ಅಧಿಕಾರಿಗಳಾಗ್ಬಿಟ್ರೆ ಅಥವಾ MLA ಯಾವ್ದಾದ್ರು ಆಗ್ಬಿಟ್ರೆ ಏನಾಗುತ್ತೆ ಹೇಳಿ? ಒಬ್ಬ MLA 50 ಕೋಟಿಯಿಂದ 100 ಕೋಟಿ ಖರ್ಚು ಮಾಡಿಸಿದಾಗ ಅವ್ನು ಎಲ್ಲಿಂದ ದುಡ್ಡು ತರ್ತಾನೆ ಸರ್? ಅವನು ಇದೇ ತರ ಈ ಆಫೀಸರ್ ಇಂದ ಸುಲಿಗೆ ಮಾಡ್ಬೇಕಾಗಿರೋಂಥದ್ದು. ಈ ಆರೋಗ್ಯ ಇಲಾಖೆಯಲ್ಲಿ ಇಡೀ ದೇಶದಲ್ಲೇ ಹಿಂಗ ಆಗ್ತಾರಂಥದ್ದು. ಏನು ಬದಲಾವಣೆ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಜಯದೇವ ಒಂದೇ ಹಾಸ್ಪಿಟಲ್ ಇದೆ ಇಲ್ಲಿ ಬೆಂಗಳೂರಲ್ಲಿ, ಕಿದ್ವಾಯಿ ಒಂದೇ ಇದೆ ಕ್ಯಾನ್ಸರ್ಗೆ. ಇಷ್ಟು 1,20,00,000 ಪಾಪ್ಯುಲೇಷನ್ಗೆ 4 ಜಯದೇವ, 4 ಕಿದ್ವಾಯಿ ಆಗ್ಬೇಕಾಗಿತ್ತಲ್ಲ ಅಲ್ವಾ? ಮೂಲಭೂತ ಸೌಕರ್ಯ ಅಲ್ಲ, ಬೇಸಿಕ್ ನೆಸೆಸಿಟಿ, ಅದು ಆಗ್ತಾನೆ ಇಲ್ಲ. ಇದು ದುರಾದೃಷ್ಟ. ಮಾತಾಡ್ತಾ ಹೋಗೋಣ, ಒಂದು ಬ್ರೇಕ್ ತಗೊಂಡ್ಬಂದ್ಬಿಡೋಣ. ಚರ್ಚೆ ಕಂಟಿನ್ಯೂ ಆಗುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಭ್ರಷ್ಟಾಚಾರದ ಸುಳಿಗೆ ಸಿಲುಕಿ ನರಳುತ್ತಿದ್ದೀರಾ? ಸರ್ಕಾರಿ ಕಚೇರಿಗೆ ಎಷ್ಟೇ ಅಲೆದಾಡಿದರೂ ನಿಮ್ಮ ಕೆಲಸ ಆಗ್ತಾ ಇಲ್ಲವೇ? ಜನಪ್ರತಿನಿಧಿಗಳಿಂದ, ನೌಕರರಿಂದ ಟಾರ್ಚರ್ ಆಗ್ತಾ ಇದೆಯಾ? ನಿಮ್ಮ ಸಮಸ್ಯೆ ಪರಿಹರಿಸುವ ಪ್ರಯತ್ನ ನಮ್ಮದು. ಈ ನಂಬರ್ಗೆ ಸಾಕ್ಷಿ ಸಮೇತ ವಾಟ್ಸ್ಆಪ್ ಮಾಡಿ. ನಮ್ಮ ವಿಳಾಸ ಫ್ರೀಡಮ್ ಟಿವಿ, ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಕಂಪ್ಲೇಂಟ್ ಬಾಕ್ಸ್. ಇದು ಫ್ರೀಡಮ್ ಟಿವಿ ಅಭಿಯಾನ.
ಇವತ್ತು ನಮ್ಮ ಓ ಗಂಡಸರಿಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಅವರ ನೋವಿನ ಕಥೆನ ನಮ್ಮ ಜೊತೆ ಹಂಚ್ಕೊಳ್ತಾರೆ. ಆ ಒಂದು ಕಾಲೇಜ್ ಗ್ರೌಂಡ್ ಅಲ್ಲಿ ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಅವ್ರನ್ನ ಮೀಟ್ ಮಾಡಿದೆ. ಕಾಲೇಜ್ಗೆ ಜಾಯ್ನ್ ಆಗೋ ಹೊತ್ತಿಗೆ ಆಲ್ರೆಡಿ ನಾವಿಬ್ರು ಕಮಿಟ್ ಕೂಡ ಆಗಿದ್ವಿ. ನಮ್ಮಮ್ಮ ನನ್ಗೆ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ರು, ಏನ್ ಮಾತು ಹೇಳ್ತಾ ಇದ್ರು, ಅದೇ ಮಾತು ನಾನು ಫಸ್ಟ್ ಟೈಮ್ ಅವ್ರಲ್ಲಿ ಕೇಳಿದೆ. ಸೊ ಆನ್ಲೈನ್ ಅಲ್ಲೇ ಎಲ್ಲ ಆಗ್ತಿತ್ತು, ಕಾಲ್ಸ್ ಅಲ್ಲೇ ಎಲ್ಲ ಆಯ್ತು. ಪೋಕ್ಸೋ ಆಕ್ಟ್ ಅನ್ನೋದು ಒಂದು ಹುಡುಗನ ಮೇಲಲ್ಲ, ಹುಡುಗಿ ಮೇಲೂ ಕೂಡ ಆಗುತ್ತೆ. ಅವ್ರ ಅಪ್ಪ ಅಮ್ಮನ ಮೇಲೆ ನಾನು ಕೇಸ್ ಹಾಕ್ಸ್ಬಿಟ್ಟು ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಬಹುದು. ಒಬ್ರು ಜಡ್ಜು ಒಂದು ಪರ್ಸನಲ್ ಕೇಸಿಗೆ ಅವರೇ ಅವ್ರ ಹತ್ರ ಹೋಗಿದ್ದಾರೆ ರಿಮ್ಯಾಂಡ್ ಹೋಮ್ಗೆ ಅಂದ್ರೆ ನಮ್ಮ ಕೇಸ್ ಎಷ್ಟು ಡೀಪ್ ಆಗಿದೆ ಅಂತ ನೀವು ಅರ್ಥ ಮಾಡಿ. ನಾನು ಸೂಸೈಡ್ ಮಾಡ್ಕೊಂಡಿದ್ರೆ ಇವರಿಬ್ರು ಪರಿಸ್ಥಿತಿ ಏನು, ಬಟ್ ನಾನು ಸೂಸೈಡ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು. ಅವಳಿಗೋಸ್ಕರ ನಾನು ಸೂಸೈಡ್ ಲೆಟರ್ನ ಬರೀತೀನಿ. ಯಾಕೆ ಅಷ್ಟು ಕ್ರೂರವಾಗಿ? ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ, ಡೌರಿ ಕೇಸ್ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಮದ್ವೆನೇ ಆಗಿಲ್ವಲ್ಲ, ಡೌರಿ ಎಲ್ಲಿ ಮಾಡ್ತೀರಾ? ಕಾಫಿಗೆ ಏನೋ ಸಮಥಿಂಗ್ ಪೌಡರ್ ಚೆಲ್ದೆ, ಅಲ್ಲಿಂದ ಜಗಳ ಸ್ಟಾರ್ಟ್ ಆಯ್ತು. ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತೆ, ನಾನು ಕೊಟ್ಟಿರೋ ಪೌಡರ್ ಹಾಕ್ದ. ಯಾವ ರೇಂಜಿಗೆ ಜಗಳ ಸ್ಟಾರ್ಟ್ ಆಯ್ತಂದ್ರೆ ನನ್ನ ಮೇಲೆ ಕೈ ಮಾಡಿದ್ರು, ಕಾಲಲ್ಲಿ ಹಾಕೊಂಡು ತುಳಿದ್ರು. ನಿಮ್ ಜೊತೆ ಇಟ್ಕೊಂಡೇನೆ ಅವ್ರ ಜೊತೆ ಅಫೇರ್ ಸ್ಟಾರ್ಟ್ ಆಯ್ತು. ನಮ್ಮ ಅಮ್ಮನ ಕೈ ಮಾಡಕ್ ಹೋದ್ರು. ಒಂದೇ ಮಾತು ಹೇಳಿದ್ರು, ಜಸ್ಟ್ ಗೋ ಔಟ್, ಹೋಗ್ತಾ ಆಚೆ ಅಂತ ಹೇಳಿದ್ರು. ಓ ಗಂಡಸರೇ ವೀಕ್ಷಿಸಿ ಶನಿವಾರ ಮತ್ತು ಭಾನುವಾರ ರಾತ್ರಿ 7:30ಕ್ಕೆ. ಒಂದು ಅಪರಾಧ, ನೂರಾರು ರಹಸ್ಯಗಳು. ಪ್ರತಿ ಅಪರಾಧದ ಹಿಂದೆ ಒಂದು ಸಾಕ್ಷಿ ಇದ್ದೇ ಇರುತ್ತೆ. ಆದ್ರೆ ಸಾಕ್ಷಿ ಅಷ್ಟು ಸುಲಭವಾಗಿ ಸಿಗಲ್ಲ. ಅದನ್ನ ಹುಡುಕಬೇಕು ಹದ್ದಿನ ಕಣ್ಣು, ಚಾಣಾಕ್ಷ ಬುದ್ಧಿ. ಸುಳ್ಳಿನ ಪರದೆಯ ಹಿಂದಿನ ಅಸಲಿ ಮುಖಗಳ ಅನಾವರಣ. ಇದು ಕೇವಲ ಕಥೆಯಲ್ಲ, ನೈಜ ತನಿಖೆಯ ರೋಚಕ ಪಯಣ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಗೂಢಾಚಾರಿ. ಗೂಢಾಚಾರಿ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಬ್ರೇಕ್ ಆದ್ಮೇಲೆ ಕಾಕ್ರೋಚ್ ಬಾರ್ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಅತಿಥಿಗಳಿದ್ದಾರೆ, ಮತ್ತಷ್ಟು ವಿಚಾರ ನಾನು ಮಾತಾಡ್ತಾ ಹೋಗ್ತೀನಿ. ಜುನೈದ್ ಅವ್ರ ಹತ್ರ ಬಂದ್ಬಿಡ್ತೀನಿ. ಜುನೈದ್, ಬಹುಮುಖ್ಯವಾಗಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ತಾವು ಇಟ್ಕೊಂಡಿದ್ದೀರಿ, ಪ್ರಮುಖವಾದಂತ ಸಿದ್ಧಾಂತಗಳೇನೇನು ಅಂತ ಇದರಲ್ಲಿ ನೀವೇ ನೋಡಿದಾಗೆ ಮೊದಲನೇದಾಗಿ ಇದರಲ್ಲಿ ಅವರು ಆಲಸ್ಯ ಆಗಿರ್ಬೇಕು, ನಿರುದ್ಯೋಗಿಗಳಾಗಿರ್ಬೇಕು. ಯಾಕಂದ್ರೆ ನಿರುದ್ಯೋಗಿಗಳಿಗೆ ಸಮಯ ಇದೆ. ಅವ್ರು ಹೇಳಿದಂತ ಆಡಳಿತದಲ್ಲಿ ಏನು ಅಧಿಕಾರದ ಒಂದು ಮದವನ್ನು ಏರಿ ನಡೆಸ್ತಾ ಇದಾರಲ್ಲ, ಅವರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಾವು ನಿರುದ್ಯೋಗಿಗಳೇ ಆಗಿರ್ಬೇಕು. ಸೊ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ದೇಶದಲ್ಲಿ ಬಹಳಷ್ಟು ಉದ್ಭವ ಆಗಿದೆ. 140 ಜನ ಏನು ಕೋಟಿ ಜನಸಂಖ್ಯೆಯಲ್ಲಿ ಇವತ್ತು ಒಂದು ವರ್ಷಕ್ಕೆ 1 ಲಕ್ಷ ಡಾಕ್ಟರ್ ಬಂದ್ರೆ ಅದರಲ್ಲಿ 99 ಲಕ್ಷ ಜನರಿಗೆ ಕೆಲಸ ಇಲ್ಲ. ಸರ್, ಈಗ ಅವ್ರು ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ, CJI ಕೊಟ್ಟಂತ ಹೇಳಿಕೆ, ಸೊ ನಿರುದ್ಯೋಗ ಸಮಸ್ಯೆಗಳು ತಾಂಡವವಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು, ಸ್ಟೇಟ್ ಗೌರ್ಮೆಂಟ್ಗಳಿರ್ಬೋದು, ಅದು ನಮ್ಮ ಕರ್ನಾಟಕ ಅಂತಲ್ಲ ಅಥವಾ ದೇಶದ ಯಾವುದೇ ರಾಜ್ಯ ಇರ್ಬೋದು, ನಿರುದ್ಯೋಗ ಸಮಸ್ಯೆಯನ್ನ ತೊಲಗಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಬಹುಶಃ ನಿರುದ್ಯೋಗ ಅನ್ನುವಂಥದ್ದು ಇರೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ರೆ ಈ ಸಮಸ್ಯೆನೇ ಬರೋದಿಲ್ಲ. ಅಂತ ಪ್ರಯತ್ನಗಳಾಗ್ತಾ ಇಲ್ಲ. ಅದನ್ನು ಬಿಟ್ಟು ಅಂದ್ರೆ ದುಡಿಯೋ ಕೈಗಳಿಗೆ ಕೆಲಸ ಕೊಡಿ ಅಂತ ಹೇಳೋದು ಬಿಟ್ಟು CJI ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಸಹಜವಾಗಿ ಯಾರಿಗಾದ್ರೂ ಅದೊಂದು ರೀತಿಯಲ್ಲಿ ಸಿಟ್ಟಾಗಿ ಪರಿವರ್ತನೆ ಆಗುತ್ತೆ ಅಥವಾ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗೇ ಆಗುತ್ತೆ ಯುವಕರಿಂದ. ಸರ್, ಇವರು ವಿರೋಧ ಪಕ್ಷದ ಇಲ್ಲದ ದೇಶವನ್ನು ನೋಡ್ತಾ ಇದ್ದಾರೆ, ಅಥವಾ ಆಡಳಿತ ಇರುವಂತ ಪ್ರಮುಖರು ಹೆಂಗೆ ಅಂತ ಹೇಳಿದ್ರೆ ಕುಟುಂಬ ಇಲ್ಲದ ಒಂದು ಜೀವನವನ್ನ ನೋಡ್ತಾ ಇದ್ದಾರೆ, ಅಥವಾ ಹೆಂಡತಿ ಇಲ್ಲದಂತ ಒಂದು ಜೀವನ. ಸರ್, ವಸುದೈವ ಕುಟುಂಬಕಂ ಅಂತಾರಲ್ಲ, ಅದು ಬಾಯಲ್ಲಿ ಹೇಳ್ತಾ ಇದಾರೆ. ದೇಶವನ್ನ ರಕ್ಷಿಸ್ತೀವಿ, ಬೋಲೋ ಭಾರತ್ ಮಾತಾಕಿ ಅಂತ ಹೇಳ್ತಾರೆ. ಬೋಲೋ ಭಾರತ್ ಮಾತಾಕಿ ಅಂತ ಏನು? ಭಾರತ್ ಮಾತಾಕಿ ಅಂದ್ರೆ ನಾವೆಲ್ಲರೂ ಪ್ರಜೆ, ಈ ದೇಶದ ಪ್ರಜೆ ಭಾರತ್ ಮಾತಾಕಿ. ತೆಲುಗಲ್ಲಿ ಒಂದು ಗಾದೆ ಇದೆ, ದೇಶಮಂಟೆ ಮಟ್ಟಿ ಕಾದು ಈ ದೇಶ ಜನಲು ಅಂತ ಹೇಳಿ. ಅಂದ್ರೆ ಈ ದೇಶ ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತ ಭೂಪಟ ಅಥವಾ ಏನು ಭೂಗೋಳ ಅಲ್ಲ, ಈ ದೇಶದಲ್ಲಿ ಒಂದು ಇರುವಂತ ಜನರು. ಆ ಜನ ಇಲ್ಲ ಅಂತ ಹೇಳಿದ್ರೆ ಅದು ಮನೆನೇ ಆಗಲ್ಲ ಅಥವಾ ದೇಶನೇ ಆಗಲ್ಲ, ಇವರಿಗೆ ರಾಜ್ಯನೂ ಆಗಲ್ಲ, ಏನೂ ಆಗಲ್ಲ. ಇವರಿಗೆ ವಿರೋಧ ಪಕ್ಷದ ಇಲ್ಲ ಅಂತ ದೇಶ ಬೇಕು, ಅಥವಾ ಯಾರು ಮಾತಾಡೋದಂತ ಇದ್ಬೇಕು. ಒನ್ ನೇಷನ್ ಒನ್ ಇದನ್ನ ಮಾಡ್ತಾರೆ, ಎಲ್ಲ ಒಂದು 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 ಅಂತ ಬೇಕು. ಅಂದ್ರೆ ಇವರೊಬ್ಬರೇ ಇರ್ಬೇಕು, ಬೇರೆ ಯಾರು ಇರಬಾರ್ದು. ಒನ್ ನೇಷನ್, ಇವರು ಯಾರು ಪ್ರಶ್ನೆ ಮಾಡುವಂತ ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಹಳ ನೆರೆಟಿವ್ ಹೇಳ್ತಾರೆ. ಅಂದ್ರೆ ಬಹಳ ಕೋಟಿ ಇದರಿಂದ ಉಳಿತಾಯ ಆಗುತ್ತೆ, ಇದರಿಂದಾಗಿ ಆರ್ಥಿಕವಾಗಿ ಬಹಳ ಉಳಿತಾಯ ಆಗುತ್ತೆ ಅನ್ನುವಂಥದ್ದು. ನೀವು ಸಿದ್ಧಾಂತಗಳ ಬಗ್ಗೆ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ.
ಅದೇ ಯಾವೆಲ್ಲ ಸಿದ್ಧಾಂತಗಳು ಅನ್ನುವಂಥ ಇವರ 5 ಸಿದ್ಧಾಂತಗಳನ್ನು ಒಂದು ಇದು ಮಾಡಿಕೊಂಡು ಹುಟ್ಟಿರುವಂತ ಈ ಕಾಕ್ರೋಚ್ ಜನತಾ ಪಕ್ಷ. ಒಂದು ನಿರುದ್ಯೋಗಿ ಆಗಿರಬೇಕು, ಇನ್ನೊಂದು ಆಲಸ್ಯನಾಗಿರ್ಬೇಕು, ಅವನು ಕಂಟ್ರೋಲ್, ಇನ್ನೊಂದು ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾವನ್ನ ಬಹಳಷ್ಟು ಅವನು 24 ಗಂಟೆಯಲ್ಲಿ ಒಂದು 20 ಗಂಟೆ ಅದನ್ನು ನೋಡುವವನಾಗಿರ್ಬೇಕು. ಸೊ ಇದೆಲ್ಲ ನಮ್ಮ ಪಕ್ಷದ ಒಂದು ಮುಜ್ಜೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಪ್ರಮುಖವಾಗಿ ಕೊಟ್ಟಿದ್ವಿ, ನಾವು ಆಡಳಿತಕ್ಕೆ ಬಂದ್ರೆ ಯಾರು ಇದ್ದಾರೆ ನೋಡಿ, ಈ ಆಡಳಿತದಲ್ಲಿ ನಮ್ಮ CJ ಅಂತವರೆಲ್ಲ, ಅಂತವ್ರನ್ನ ಅವ್ರಿಗೆ ಯಾವುದೇ ರೀತಿಯಲ್ಲಿ ನಾವು ಅವ್ರಿಗೆ ಪ್ರಮೋಷನ್ ಆಗಿ ಬೇರೆ ಗವರ್ನರ್ ಮಾಡುವಂಥದ್ದೆಲ್ಲ ಯಾವುದು ಮಾಡಲ್ಲ. ಮತ್ತೆ ನಾವು ಯಾರೋ ಒಬ್ಬ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಗೆದ್ದು ಅವನು ಏನಾದ್ರು ಬೇರೆ ಪಕ್ಷಕ್ಕೆ ಹೋದ್ರೆ ಅವನಿಗೆ 20 ವರ್ಷ ಬೇರೆ ಯಾವುದೇ ಪಕ್ಷದಲ್ಲಿ ಅವನಿಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಮಾಡಿ ಕೊಡದೇ ಇರುವಂತದ್ದು ಮಾಡ್ತೀವಿ. ಇದೆಲ್ಲ ಇವ್ರಿಗೆ ಬಹಳ ನಡುಕ ಉಂಟಾಗಿದೆ. ಯಾಕಂತ ಹೇಳಿದ್ರೆ, ಯಾರು ಕರಪ್ಷನ್ ಅಂತ ಹೇಳ್ಕೊಂಡು ಇವರು ED CD ಏನೆಲ್ಲ ಕಳಿಸ್ತಾರೆ, ಅದಾದ್ಮೇಲೆ ಅವರು ವಾಷಿಂಗ್ ಮಿಷಿನ್ ಮೂಲಕ ಅವರು ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಅಸ್ಸಾಂ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, 2 CM ಕೂಡ ಬಹಳ ದೊಡ್ಡ ಒಂದು ಭ್ರಷ್ಟಾಚಾರಿಗಳ ಮುಖದಲ್ಲಿ ಮಾರ್ಪಾಡು ಮಾಡಿಸಿರೋದಂತ ಒಂದು ಪಕ್ಷ ಇವತ್ತು ಅವ್ರು ಏನಿಲ್ಲ ಅಧಿಕಾರ ಬಂದು ಇವತ್ತು CM ಆಗಿ ಕೂತ್ಕೊಂಡಿದ್ದಾರೆ. ಅಲ್ಲ, ಈಗ ಕೊಳಕಿನ ವ್ಯವಸ್ಥೆಯನ್ನ ತೊಳಿತೀವಿ ಅಂತ ಹೇಳ್ತಿರೋ ನೀವು, ಜಿರಳೆನೆ ಆಯ್ಕೆ ಮಾಡ್ಕೊಂಡಿದಾರಲ್ಲ ಅಂತ ನೋಡಿ. ಇವರು ಜಿರಳೆ ಬಗ್ಗೆ ಬಹಳ ಒಂದು ತತ್ಸರದಿಂದ ನೋಡ್ತಾ ಇದ್ದಾರೆ. ಜಿರಳೆ 4 ದಿವಸ ಅನ್ನ ಇಲ್ಲದೆ ಅದನ್ನ ಬದುಕಬಲ್ಲದು. ಇನ್ನೊಂದೇನಂದ್ರೆ, ಒಂದು ಇದ್ರಲ್ಲೇ ಇದೆ, ನೀವು ಎಲ್ಲ ನೋಡಬಹುದು. ಈಗ ಇದೇ ಆಫೀಸ್ ಕಚೇರಿಯಲ್ಲಿ, ಫ್ರೀಡಂ ಕಚೇರಿಯಲ್ಲಿ ಪೆಸ್ಟ್ ಕಂಟ್ರೋಲ್ ಅಂತ ಹೇಳಿ ನೀವು ಬಹುಶಃ 1 ತಿಂಗಳು 20 ದಿವಸಕ್ಕೆ ಮಾಡ್ತೀವಿ. ಕಂಟ್ರೋಲ್ ಮಾತ್ರ ಮಾಡ್ಲಿಕ್ಕೆ ಆಗೋದು, ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೆಸ್ಟ್ ಅನ್ನ ಕಂಟ್ರೋಲ್ ಮಾಡೋದು, ಜಿರಳೆಯನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಭೂಗರ್ಭದಿಂದ ಬರ್ತಾ ಇದೆ. ಈ ಗರ್ಭ ಎಷ್ಟು ಆಳವಾಗಿ ಎಷ್ಟು ಇದರಲ್ಲಿ ಹೊಡಿತದೆ ಅಂತ, ಯಾಕಂದ್ರೆ ಅಣುಬಾಂಬ್ ಹೊಡೆದ್ರು ಕೂಡ ಜಿರಳೆಯನ್ನು ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೈಂಟಿಫಿಕ್ ಆಗಿ ಹೇಳುತ್ತೆ. ಸೊ ಇದನ್ನ ನಿಲ್ಲಿಸಲಿಕ್ಕೆ ಆಡಳಿತ ಪಕ್ಷಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಮ್ಮ CJ ಅವರು ಹೇಳಿರುವಂತದ್ದು, ಸೂರ್ಯಕಾಂತ್ ಸರ್ ಹೇಳಿರುವಂತದ್ದು, ನಿಮ್ಗೆ ಗೊತ್ತಿದೆ, ಜುಡಿಷಿಯರಿ ಬಗ್ಗೆ ನಾನು ಸಾಕಷ್ಟು ಕೇಸ್ಗಳನ್ನ ಹಾಕಿದ್ದೀನಿ, ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಅದು ಅಲ್ಲ, ಇವಾಗ ಜಸ್ಟಿಸ್ ಡಿಸ್ಟ್ರಾಯ್ಡ್ ಅಂತ. ಈಗ ಬಹಳಷ್ಟು ಕೇಸ್ಗಳೆಲ್ಲ, ಮೈಸೂರು ಅಂತ ಒಂದು ಘಟನೆಯಲ್ಲಿ ಒಂದು ಮಲ್ಲಿಗೆ ಅಂತ ಒಂದು ಕೇಸ್ ವಿಚಾರವಾಗಿ ಅವನ ಹೆಂಡತಿ ಬೇರೆದವ್ರ ಜೊತೆ ಓಡಿ ಹೋಗಿರ್ತಾಳೆ, ಆದ್ರೆ ಅವನು ಮರ್ಡರ್ ಮಾಡಿದಾನಂತ ಹೇಳ್ತಾರೆ. ಅದಕ್ಕೆ ಶಿಕ್ಷೆ ಮಾಡ್ಬಿಡ್ತಾರೆ ಜಡ್ಜು. ಆದ್ರೆ ಆ ಓಡಿ ಹೋದವ್ರು ಉಡುಪಿ ಹತ್ರ ಹಿಡಿದು ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಆಮೇಲೆ ಗೊತ್ತಾಗತ್ತೆ ಅವನ್ನ ಮರ್ಡರ್ ಮಾಡಿಲ್ಲ ಅಂತ. ಸತ್ತಿರೋರು ಯಾರು ಹಂಗಾದ್ರೆ? ಈ ತರದ್ದು ಸಿಸ್ಟಮ್ ಅಲ್ಲಿ ಆದಾಗ, ಇನ್ನೊಂದು ಒಬ್ರು ನಮ್ಮ ಅಲಹಾಬಾದ್ ಕೋರ್ಟ್ ಜಡ್ಜು, ಯಾರವರು, ವರ್ಮಾ ಅಂತ ಒಬ್ಬ ಜಡ್ಜ್ ಮನೆಯಲ್ಲಿ ಕಂತೆ ನೋಟು, ಮನೆ ತುಂಬಾ ತುಂಬಿದೆ ದುಡ್ಡನ್ನ. ಅವ್ರೆಲ್ಲೋ ಹೋಗಿರ್ತಾರೆ ಔಟ್ಸೈಡು, ಬೆಂಕಿ ಹತ್ತಿದಾಗ ಆ ಮನೆಯಲ್ಲಿ ಕಂತೆ ನೋಟ್ ಸಿಗುತ್ತೆ. ಅವ್ರನ್ನ ಇಂಪೀಚ್ಮೆಂಟ್ ಮಾಡೋದೇ ಇಲ್ಲ. ಅವರಿಗೆ ಅಧಿಕಾರ ಏನಂದ್ರೆ, ಅವ್ರನ್ನ ಆಮೇಲೆ ಇಂಪೀಚ್ಮೆಂಟ್ ಮಾಡ್ಲೇ ಇಲ್ಲ. ಅವ್ರ ಮೇಲೆ FIR ಆಗ್ಲಿಲ್ಲ. ಯಾವ್ದಾದ್ರು ಒಬ್ಬ ಬನ್ನೋ ಅಥವಾ ಇನ್ನೇನಾದ್ರೂ 100 ರೂಪಾಯಿ 200 ರೂಪಾಯಿ ಕದ್ರೆ ಅವನಿಗೆ ಶಿಕ್ಷೆ ಮಾಡ್ತಾರೆ, ಪೊಲೀಸರು ಒದಿತಾರೆ, ಕೇಸ್ ಹಾಕ್ತಾರೆ, ಜೈಲಿಗೆ ಬಿಡ್ತಾರೆ. ಆದ್ರೆ ಒಬ್ಬ ಚೀಫ್, ಇದು ಯಾವ್ದು ಹೈಕೋರ್ಟ್ ಜಡ್ಜಿನ ಮನೆಯಲ್ಲೇನೆ ದುಡ್ಡು ಸಿಕ್ಕಾಗ್ಲೂ ಏನು ಮಾಡ್ಲಿಲ್ಲ. ಇದೇನೋ ಸಿಸ್ಟಮ್ ಸರ್ ಕಂಪ್ಲೀಟ್ಲಿ. ನನ್ನ ಅನುಭವದಲ್ಲಿ ಸಾಕಷ್ಟು ಕೋರ್ಟ್ಗಳಿಗೆ ಹೋಗಿದ್ದೀನಿ, ನನಗೆ ಗೊತ್ತಿದೆ. ಎಲ್ಲ ತಾರೀಖ್ ಪೇ ತಾರೀಖ್. ನಾನು ಜುಡಿಷಿಯರಿ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ, ನ್ಯಾಯಾಲಯದ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ, ನ್ಯಾಯಾಧೀಶರ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಲ್ಲ, ಜಸ್ಟಿಸ್ ಡಿಸ್ಟ್ರಾಯ್ಡ್ ಅಂತ. ಸಾಕಷ್ಟು ಜನಕ್ಕೆ ಈಗ ಯಾರೋ ಒಬ್ಬರನ್ನ ಹೊಡೆದಿರ್ತಾನೆ, ಶಿಕ್ಷೆ ಎಷ್ಟಾಗಿದೆ ಸರ್ ಕ್ರಿಮಿನಲ್ಸ್ ಗಳಿಗೆ? ವಿಧಾನಸೌಧದಲ್ಲಿರುವಂತ ಕಳ್ಳರು ಎಲ್ಲಿ ಪರಪ್ ನಗರದಲ್ಲಿರ್ಬೇಕಾಗಿತ್ತು, ಪರಪ್ ನಗರದ ಜನ ಹೊರಗಡೆ ಇರಬೇಕಾಗಿತ್ತು. ನೋಡ್ರಿ, MLA ಗಳಿಗೆಲ್ಲ ADR ರಿಪೋರ್ಟ್ ಪ್ರಕಾರ ನೀವು ರಾಜಕಾರಣಿಗಳನ್ನ ಕಳ್ಳರು, ಭ್ರಷ್ಟಾಚಾರಿಗಳು ಅಂತ ಖದೀಮ್ರು, ಹೌದು, ಕಳ್ಳರು, ಖದೀಮ್ರು, ರೇಪಿಸ್ಟ್ಗಳು, ಕೊಲೆಗಡಕರ ಇರುವಂತ ಸರ್. ನಾನು ಹೇಳ್ತಾ ಇಲ್ಲ ಇದನ್ನ, ಇಲ್ಲ ನಾನೇನ್ ಹೇಳ್ತಾ ಇಲ್ಲ. ADR ರಿಪೋರ್ಟ್ ಅಲ್ಲಿ ಹೇಳಿರುವಂತದ್ದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಇಲ್ಲ, ಖಂಡಿತವಾಗ್ಲೂ ಡ್ಯಾಮೇಜಿಂಗ್ ಅಲ್ಲ. ಇರೋ ವಿಚಾರನ ADR ರಿಪೋರ್ಟ್ ಅಲ್ಲಿ ಎಲ್ಲಿ ಹೇಳ್ತಾರಂತದ್ದು. ADR ರಿಪೋರ್ಟ್ ಅಂದ್ರೆ ಒಂದು ಎಲೆಕ್ಷನ್ ಕಮಿಷನ್ಗೆ ಇವ್ರು ಅಫಿಡೇಟ್ ಸಲ್ತಾರಲ್ಲ, ಅದು ಸಲ್ಲಿಸ್ರಲ್ಲಿ ಹೇಳಿರುವಂತದ್ದು. ಕೊಲೆಗಡಕರು, ಹಾಫ್ ಮರ್ಡರ್ ಕೇಸು, ಫುಲ್ ಮರ್ಡರ್ ಕೇಸು, ರೇಪ್ ಕೇಸು, ಡಕಾಯಿತಿ ಕೇಸುಗಳು ಇರುವಂತದ್ದು 40ರಿಂದ 45%, 100 ಜನದಲ್ಲಿ 45%. ಇದನ್ನೇನು ನನಗೆ ಮನಸ್ಸಿಗೆ ಬಂದಿದ್ದೆ, ಬಾಯಿಗೆ ಬಂದಿದ್ದೆ, TV ಡಿಬೇಟ್ ಅಲ್ಲಿ ಹೇಳಕ್ಕಾಗಲ್ಲ ಸರ್. ಅದಾದ್ರೆ ಅದರದೇ ಆದಂತದ್ದು ಕಾನೂನು ಇರುತ್ತೆ, ಅದಕ್ಕೆ ಕೇಸ್ ಆಗುತ್ತೆ, ಅದೆಲ್ಲ ಗೊತ್ತಿರೋಂಥವನು. ಆದ್ರೆ ಏನ್ ಹೇಳ್ತಾರೆ, ಈ ತರದ್ದು ಹೇಳ್ತಾರೆ ಎಲ್ಲಾ ಪಾರ್ಟಿಯಲ್ಲಿ ಸರ್, ಸಮಾನ ಮನಸ್ಕರಕವಾಗಿ ಎಲ್ಲರೂ ಮಾಡ್ತಾರಂಥದ್ದು. ಇದರಿಂದನೇ ಹಾಳಾಗ್ತಾರಂಥದ್ದು. ನೀವು ನೋಡಿ, ಯಾರಾದ್ರೂ ಒಬ್ಬ ಯಂಗ್ಸ್ಟಾರ್ ಎಜುಕೇಟೆಡ್ ಆಗಿರೋಂಥವನು, ಡಾಕ್ಟರ್ ಆಗಿರೋಂಥವನು, ಅಥವಾ ಇಂಜಿನಿಯರ್ ಆಗಿರೋಂಥವನು, ಅಥವಾ ಇನ್ ಯಾವ್ದಾದ್ರು ಯಂಗ್ಸ್ಟರ್ಸ್ ಪೊಲಿಟಿಷಿಯನ್ಸ್ ಆಗಿದ್ದಾರೆ ಸರ್. MLA ಮಗ, MLA ಈಗ ನೋಡಿ ಇದರಲ್ಲಿ ದಾವಣಗೆರೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಅಂತ ಒಬ್ಬ ಮೇಧಾವಿ ನಾಯಕರು, ಅವ್ರ ಮೊಮ್ಮಗನೇ MLA ಆಗ್ಬೇಕಾ? ಅವ್ರ ಮನೆಯಲ್ಲಿ ನೋಡಿ, ಅವರ ಅಮ್ಮ MP, ಅವ್ರ ಅಪ್ಪ ಮಿನಿಸ್ಟ್ರು, ಅವರ ಮಗ ಮೊಮ್ಮಗ MLA, ಒಂದೇ ಮನೆಯಲ್ಲಿ 3 ಜನ. ಇದಕ್ಕೇನಾಗಿದೆ? ಕಾಂಗ್ರೆಸ್ದವ್ರು ಹೀಗೆ. ಈಗ ಅಲ್ಲಿ ಇದರಲ್ಲಿ ಎಲ್ಲಿ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅಂತ, ಮೇಟಿ ಅವ್ರದ್ದು ಮಗ ಉಮೇಶ್ ಮೇಟಿ ಆಗುವಂಥದ್ದು.
ಈಗ ನಿಮ್ಗೆಲ್ರಿಗೂ ಗೊತ್ತಿದೆ, ಬರೀ 250 ಫ್ಯಾಮಿಲಿ ನಮ್ಮನ್ನ ರೂಲ್ ಮಾಡ್ತಾರಂತದ್ದು. ಈಗ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲ್ಕನ್ ಜಾರಕಿಹೊಳಿ, ಅಲ್ಲ ಇಡೀ ದೇಶದಲ್ಲಿ ಡೈನೆಸ್ಟಿ ಪೊಲಿಟಿಕ್ಸ್ ಅತಿ ಹೆಚ್ಚಿರುವಂತದ್ದು ಬಿಜೆಪಿಯಲ್ಲಿ. ಹೌದು, ಅಲ್ಲ ಬಿಜೆಪಿ ಒಂದಲ್ಲ, ಎರಡು ಪಟ್ಟಿಯಲ್ಲಿ. ಅಮಿತ್ ಶಾ ಮಗ ಯಾವ ಕ್ರಿಕೆಟ್ ಆಡಿದ್ದಾರೆ ಅಂತೀರಿ ಅವರು? ಈಗ ಒಂದು ಬಾಲ್ ಹಿಡಿಲಿಕ್ಕೆ ಇಲ್ವಲ್ಲ ಅಂತ, ಬ್ಯಾಟ್ ವಿಕೆಟ್ ಎಷ್ಟಿದೆ ಅಂತ ಗೊತ್ತಿಲ್ಲದೆ ಬ್ಯಾಟ್ ವಿಕೆಟ್ ಎಷ್ಟಿದೆ ಅಂತ ಗೊತ್ತಿಲ್ಲದೆ ಇರುವಂತ ಜೈಸಾ ಅಮಿತ್ ಶಾ ಮಗ ಹೆಂಗ್ರಿ ಬಿಸಿಸಿ ಅಧ್ಯಕ್ಷ ಆಗ್ತಾರೆ, ಇವತ್ತು ICC ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇದನ್ನ ಅಧ್ಯಕ್ಷ ಆಗ್ತಾರೆ. ಅಮಿತ್ ಶಾ ಬಂದ್ಮೇಲೆ ಕ್ರಿಕೆಟ್ ಮತ್ತಷ್ಟು ಎತ್ತರಕ್ಕೆ ಹೋಯ್ತು ಅಂತ ಮಾತಾಡಿದ್ರೆ ಅವರು ಇದು ಬಿಟ್ಟು ಏನು ಆಡಳಿತ ಬಿಟ್ಬಿಟ್ಟು ಗ್ರೌಂಡ್ ಅಲ್ಲಿ ಇಳಿತಾ ಇದ್ದಾರೆ. ದೊಡ್ಡ ಸಾಧನೆ ಅಚೀವ್ಮೆಂಟ್ ಟ್ರೋಫಿಯನ್ನು ಗೆಲ್ಲಿಕ್ಕೆ ಅಂತ ಹೇಳುವಂತದ್ದು ಇದೆಯಲ್ಲ. ಕರ್ನಾಟಕದ ಜನತೆ ಚಿನ್ನಸ್ವಾಮಿ ಮೂಲಕ ಕ್ರಿಕೆಟ್ ನೋಡ್ಬೇಕಂತ ಬಯಸಿದ್ರು. IPL ಮ್ಯಾಚ್ ಇವತ್ತು ಫೈನಲ್, ಅದನ್ನ ತಗೊಂಡು ಹೋಗ್ಬಿಟ್ಟು ಗುಜರಾತ್ ಅಲ್ಲಿ ಇದ್ ಮಾಡ್ತಾರೆ. ಶಾಸಕರೆಲ್ಲ ಬಿಟ್ಟು ಟಿಕೆಟ್ ಬೇಕು ಅಂತ ಕೂತ್ಕೊಂಡ್ರೆ ಇನ್ನೇನ್ ಮಾಡೋದು? ಯಾವ ಬಿಟ್ಟು ಟಿಕೆಟ್ ಕೇಳಿಲ್ಲ, ಕೇವಲ 500 ಟಿಕೆಟ್ ಕೇಳಿದ್ದಾರೆ. 40,000 ಟಿಕೆಟ್ ಇರುವಂತ ಟಿಕೆಟ್ ಕೇಳಿದ್ರು ಅನ್ನುವಂತ ಒಂದು ಆರೋಪ ಏನ್ ಬೇಕಾದ್ರೆ ಕೇಳ್ತಾರೆ. ಶಾಸಕರು ಅಂತೇಳಿ ಕೊಡ್ಲೇಬೇಕು ಅಂತ ಹೇಳಿ ಅದು ಕೇಳಿದ, ಅದು ಅವ್ರವ್ರ ವೈಯಕ್ತಿಕ ಕೇಳಿದ್ದಾರೆ ಬಿಡಿ. ಆದ್ರೆ ಇವತ್ತು ಎಷ್ಟು ಇದನ್ನ ಕೇಳ್ತಾ ಇದಾರೆ, ಅದು 1 ಲಕ್ಷ ಇರುವಂತ ಇದರಲ್ಲಿ ಗುಜರಾತ್ ಅಲ್ಲೇ ಮಾಡ್ಬೇಕಂತ ಏನಿದೆ. ಇವತ್ತು ನಮ್ಮ ಅಮೂಲ್ ಆಗಿರ್ಬೋದು, ಬೇರೆ ವಿಚಾರ ಡೈವರ್ಟ್ ಮಾಡುವಂತದ್ದಲ್ಲ. ಇವತ್ತು ಅಮೂಲ್, ಇವತ್ತು ನಂದಿನಿ ಇದಕ್ಕೆ ಕಾಂಪಿಟೇಟ್ ಮಾಡಕ್ಕೆ, ನಮ್ಮ ನಂದಿನಿಯ ಪ್ರಾಡಕ್ಟ್ ಹಾಲು ಅಥವಾ ಮೊಸರು ಆಗಿರ್ಲಿ, ಐಸ್ ಕ್ರೀಮ್ ಆಗಿರ್ಲಿ, ದೆಹಲಿಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ದಕ್ಷಿಣ ಭಾರತದ ಒಂದು ಪ್ರಾಡಕ್ಟ್ ನಮ್ಮ ದೇಶದ ಇದರಲ್ಲಿ ಉತ್ತಕ್ಕೆ ಬರಬಾರ್ದ? ನಮ್ಮ ರೈತರು ಬೆಳಿಬಾರ್ದ? ನಮ್ಮ ರೈತರಿಗೆ ಅತಿ ಹೆಚ್ಚಾಗಿ ಇದರಲ್ಲಿ ಹೈನುಗಾರಿಕೆಯಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ವಿಷಯಾಂತರ ಆಗೋದು ಬೇಡ, ವಿಷಯಾಂತರ ಮಾಡ್ತಾ ಇಲ್ಲ, ವಿಷಯ ಹೇಳ್ತಾ ಇದೆ. ಇದೆಲ್ಲ ಕಾಕ್ರೋಚಿನ ಒಂದು ಭಾಗ. ಹೇಳಿ ಸರ್. ಅಲ್ಲ, ಈಗ ಜೆನ್ಜಿ ಮೂಲಕ ಯುವಕರನ್ನ ಬಹಳ ಒಂದು ಎಮೋಷನಲ್ ಆಗಿ ಇಡುವಂತ ಒಂದಷ್ಟು ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ ಅಂತ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ, ಇವತ್ತು ವಿಜಯ್ ಅಂತವರು ಒಬ್ಬ ಸಿನಿಮಾ ನಟ ಆಗಿರ್ಬೋದು, ಆದ್ರೆ ಸಿನಿಮಾ ನಟಕ್ಕಿಂತ ಜಾಸ್ತಿಯಾಗಿ ಇಡೀ ತಮಿಳುನಾಡಲ್ಲಿ ಒಂದು ರೆವಲ್ಯೂಷನ್ ತಂದಿದ್ದಾರೆ. ಇವತ್ತು ಆಡಳಿತ ಪಕ್ಷಕ್ಕೆ ಬಂದಿದ್ದಾರೆ, ಅದು ಜೆನ್ಜಿ ಮೂಲಕನೇ ಬಂದಿದ್ದಾರೆ. ಅದು ಅದೇ ರೀತಿಯಾದಂತಹ ಒಂದು ಪ್ರಯತ್ನ ಇಡೀ ದೇಶದಲ್ಲಿ ನಡೆಯುತ್ತೆ. ಇಲ್ಲ, ಈಗ ನಾನು ಹೇಳ್ತಾರಂತದ್ದು, ಈಗ TVK ವಿಜಯ್ ಪಾರ್ಟಿ ಅವರು, ವಿಜಯ್ ಫಿಲ್ಮ್ ಸ್ಟಾರು, ಅವರಿಗೆ 4 ಸೀಟ್ ಬರಲ್ಲ, ಅವರೇ 2 ಕಡೆ ನಿಂತ್ಕೊಂಡಿದ್ದಾರೆ, ಎಲ್ಲಾದ್ರೂ ಒಂದ್ ಕಡೆ ಸೋತ್ ಹೋಗ್ತಾರಂತ ಈ ರಾಜಕೀಯ ಪಂಡಿತರು ಏನಂದ್ರೆ ತುಂಬಾ ಮೇಧಾವಿಗಳು, ಸುಮಾರು 40-50 ವರ್ಷ ರಾಜಕಾರಣ ಮಾಡಿರುವಂತ ಅವರೆಲ್ಲ ಹೇಳಿರುವಂತದ್ದು ಅವ್ರು ಗೆಲ್ಲಲ್ಲ. ಎಕ್ಸಿಟ್ ಪೋಲ್ ಹೇಳಿತ್ತಲ್ಲ, ಎಕ್ಸಿಟ್ ಪೋಲ್ ಬಿಡಿ, ಎಕ್ಸಿಟ್ ಪೋಲ್ ಈಗ ಯಾವ್ದೋ ಒಂದು ಎಕ್ಸಿಟ್ ಪೋಲ್ ಮಾತ್ರ, ಮೈ ಎಕ್ಸಿಸ್ ಇಂಡಿಯಾ ಮಾತ್ರ ಒಂದು ಹೇಳಿರುವಂತದ್ದು, ಉಳಿದದ್ದೆಲ್ಲ ಹೇಳಿಲ್ಲ. ಈಗ ಮೀಡಿಯಾ ಹೇಳಿತು, ಮತ್ತೆ ಈ ಸೋಕಾಲ್ಡ್ 40 ವರ್ಷ 50 ವರ್ಷ ರಾಜಕಾರಣ ಮಾಡಿದವರು, ಅದೇ ನಮ್ DK ಶಿವಕುಮಾರ್ ಅವರು ಹೇಳಿರುವಂತದ್ದು, ಅವ್ರೇನ್ ಗೆಲ್ಲಲ್ಲ ಬಿಡ್ರಿ, ಅವ್ರೇನ್ 4 ಸೀಟ್ ಬರಲ್ಲ, ನಾವ್ ಅವ್ರ ಜೊತೆ ಅಲೈನ್ಸ್ ಇಲ್ಲ ಅಂದ್ಬಿಟ್ಟು ಇವತ್ತು ಅಲೈನ್ಸ್ ಅಂತಾರೆ. ಈಗ ನಾವ್ ಹೇಳ್ತಾ ಇರೋದು, ಜನರ ಆಕ್ರೋಶ ಒಳಗಡೆನೆ ಇರುತ್ತೆ, ಅದು ಬೇಗುದಿ ಬೂದಿ ಮುಚ್ಚಿದ ಕೆಂಡ ತರ ಇರುತ್ತೆ. ಹಾಗಾಗಿ TVK ಗೆದ್ದಿರುವಂತದ್ದು, ಈಗ ಜನ ಬದಲಾವಣೆ ಬಯಸ್ತಾರಲ್ಲ, ADMK DMKನೇ ಮಾತ್ರ ಆಯ್ಕೆ ಮಾಡ್ತಾ ಇದ್ರು. ಯಾಕೆ ಈ ತರ ಅಲೆ ಎಲ್ಲಾ ಜನರ ಮನಸ್ಸಲ್ಲಿದೆ, ಬದಲಾವಣೆ ಬಯಸ್ತಾ ಇದ್ದಾರೆ. ಇವ್ರು ಹೇಳ್ತಾರಂತದ್ದು ಕಾಂಗ್ರೆಸ್, BJP, JDS ಅಂತ ಅಲ್ಲ ಸರ್, 3 ಪಾರ್ಟಿಗಳನ್ನ ತಿರಸ್ಕಾರ ಮಾಡಿ ಈ ರಾಜ್ಯದಲ್ಲಿ ಬದಲಾವಣೆ ಬಯಸ್ತಿದ್ದಾರೆ ಅನ್ನುವಂತ ಕಾರಣಕ್ಕೆ 3 ಪಾರ್ಟಿಯನ್ನ ತಿರಸ್ಕಾರ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿನೇ ಯಾಕೆ ಅವ್ರು ಚೂಸ್ ಮಾಡ್ಕೋತಾರೆ? ಇಲ್ಲ, ಖಂಡಿತವಾಗ್ಲೂ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮಂತನ ಒಬ್ಬ ಎಜುಕೇಟೆಡ್ ಆಗಿರೋಂಥವನು, ಡಾಕ್ಟರ್ ಆಗಿರೋಂಥವನು, 18 ವರ್ಷ ಸಮಾಜ ಸೇವೆ ಮಾಡಿರೋಂಥವನು, ನನಗೆ ಗೊತ್ತಾಗುತ್ತೆ ಆರೋಗ್ಯ ಕ್ಷೇತ್ರಕ್ಕೆ. ನಾನು ಆರೋಗ್ಯ ಸಚಿವನಾಗಿ ಇವತ್ತು ಸ್ವಯಂ ಘೋಷಿತವಾಗಿ ಬಂದಿದ್ದೀನಿ. ನಾನು ಆರೋಗ್ಯ ಇಲಾಖೆಯಲ್ಲಿ ಏನೇನಾಗುತ್ತೆ, ಒಬ್ಬ ಅಧಿಕಾರಿ ಅಂದ್ರೆ ಏನು, ಒಬ್ಬ ಮೆಡಿಕಲ್ ಆಫೀಸರ್ ಅಂದ್ರೆ ಏನು, ಮುಖ ನೋಡಿದ್ರೆ ಹೇಳ್ತೀನಿ ನಾನು, ಒಬ್ಬ ಮೆಡಿಕಲ್ ಆಫೀಸರ್ದು ದಿನಕ್ಕೆ ಇವ್ರು ಎಷ್ಟು ಪೇಷಂಟ್ ನೋಡಿದ್ದಾರೆ ಇವ್ರು PHC ಯಲ್ಲಿ. ಆರೋಗ್ಯ ಸಚಿವ ಆದವ್ರು ಪ್ರತಿ ಜಿಲ್ಲೆಗೂ ಹೋಗ್ಬೇಕು, ನೋಡ್ಬೇಕಾಗಿರೋಂಥದ್ದು. ಹಾಗೆ ಮಾಡ್ತಾರ? ಹಿಂದೆ ಇರೋ ಆರೋಗ್ಯ ಸಚಿವರು ಮಾಡಿಲ್ಲ, ದಿನೇಶ್ ಗುಂಡೂರಾವ್ ಮಾಡ್ತಿಲ್ಲ ಅಂತ. ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಇದ್ದಿದ್ರಲ್ಲೇ ಒಳ್ಳೆ ಆರೋಗ್ಯ ಸಚಿವರು. ನಾನು ಹೇಳ್ತಾರಂತದ್ದು, ಕಂಪೇರಿಟಿವ್ಲಿ ಹಿಂದೆ ಬಂದ ಆರೋಗ್ಯ ಸಚಿವರ ಪರಿಸ್ಥಿತಿ ನೋಡಿದ್ರೆ ಅಲ್ಲೋಲ ಕಲ್ಲಲ್ಲ. ನಿಜವಾಗ್ಲೂ ನಾನು ನಕಲಿ ಡಾಕ್ಟರ್ಸ್ ವಿರುದ್ಧ ಫೈಟ್ ಮಾಡ್ತಾ ಇರುವಾಗ ಈ MLAಗಳು MP ಗಳು ಫೋನ್ ಮಾಡಿ ಹೇಳ್ತಾರೆ, ಅವನು ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಓಡೋದ್ರೆ ಡಾಕ್ಟರ್, ಅವನಿಗೆ ಏನು ಮಾಡ್ಬೇಡಿ ಅಂತ DHO ಫೋನ್ ಮಾಡ್ತಾರೆ. DHO ಹೇಳ್ತಾನೆ, ಸರ್ ನೀವಿದ್ರೆ ಪ್ರೆಜರ್ ಮಾಡ್ತೀರಾ, ಅವ್ರಿದ್ರೆ ಹಂಗೆ ಹೇಳ್ತಾರೆ, MLA ಹೇಳ್ಬಿಟ್ಟಿದ್ದಾರೆ, ಇಲ್ದಿದ್ರೆ ನನಗೆ ಇರಕ್ಕಾಗಲ್ಲ ಅಂತ. ಈ ತರದ್ದನ್ನ ಯಾರಾದ್ರೂ ಎಜುಕೇಟೆಡ್ ಆಗಿರೋಂಥ, ನಾನು ಯಾಕೆ ಹೇಳ್ತಾ ಇರೋದು, ಎಜುಕೇಟೆಡ್ ಆಗಿರೋಂಥನು, ಸಾಮಾಜಿಕ ಜ್ಞಾನ ಇರೋಂಥದ್ದು, ಬದ್ಧತೆ ಇರೋನು MLA ಆದ್ರೆ ಮಾತ್ರ ಸಾಧ್ಯ. ಮಾತಾಡ್ತಾ ಹೋಗೋಣ. ಝೂಮ್ ಲೈವ್ ಮೂಲಕ ಭಾಗ್ಯನಾರಾಯಣ್ ಭೋಗವರಪು ಜಾಯಿನ್ ಆಗ್ತಾ ಇದ್ದಾರೆ. ಫೋನು ಕನೆಕ್ಟ್ ಆಗಿರುವಂತದ್ದು, ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ ಭಾಗ್ಯನಾರಾಯಣ್ ಭೋಗವರಪು ಅವರು. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಒಂದ್ ಕಡೆ CGI ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಇವತ್ತು ಜೆನ್ಜಿ ಮೂಲಕ ಒಂದು ಕ್ರಾಂತಿಯನ್ನ ನಾವು ಮಾಡ್ಲಿಕ್ಕೆ ಹೊರಡ್ತೀವಿ ಅನ್ನುವಂತ ಒಂದು ಮುನ್ನುಡಿ ಬರೀಲಿಕ್ಕೆ ಮುಂದಾಗಿರುವಂತದ್ದು. ಸೊ ಈ ಬಗ್ಗೆ ತಮ್ಮ ರಿಯಾಕ್ಷನ್ ಏನು ಅಂತ? ಸರ್, ಈಗ ಯುವ ಜನತೆ, ಅದರಲ್ಲೂ ನಿರುದ್ಯೋಗ ಸಮಸ್ಯೆಯಿಂದ ಯುವಕರು
ಸಾಕಷ್ಟು ದಿಕ್ಕು ತೋರಿಸಿದಂತ ಪರಿಸ್ಥಿತಿ ತಲುಪಿಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಈಗಿರುವಂತಹ ಆಡಳಿತ ಪಕ್ಷ ಏನಿದೆ ಬಿಜೆಪಿ, ಅದಕ್ಕೆ ವಿದ್ಯಾವಂತರನ್ನ ಕಂಡ್ರೆ ಆಗಲ್ಲ. ಯಾಕಂದ್ರೆ ವಿದ್ಯಾವಂತರು ಪ್ರಶ್ನೆ ಕೇಳ್ತಾರೆ, ಉದ್ಯೋಗ ಕೇಳ್ತಾರೆ. ಪ್ರಶ್ನೆ ಕೇಳೋದು ಮತ್ತು ಉದ್ಯೋಗ ಕೇಳೋದು ಅದೆರಡೂ ಸಹ ಬಿಜೆಪಿಗೆ ಆಗ್ಬರಲ್ಲ, ನರೇಂದ್ರ ಮೋದಿ ಸರ್ಕಾರಕ್ಕೆ ಆಗ್ಬರೋದಿಲ್ಲ. ಹಾಗಾಗಿ ಅಂತಹದ್ದನ್ನ ತಡೆ ಒಡ್ಡಬೇಕು ಅನ್ನೋದಕ್ಕೆ ಇವರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಹಿಂದುತ್ವ, ಹಸು, ಪಾಕಿಸ್ತಾನ ಅಂತ ಇವರು ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇದರ ನಡುವೆ ಸಿಜೆ ಅಂತ ಪೋಸ್ಟ್ ಅಲ್ಲಿರುವಂತಹ ವ್ಯಕ್ತಿಗಳು ಇಡೀ ಯುವ ಜನಾಂಗವನ್ನ ಕಾಕ್ರೋಚ್ಗಳು, ಪ್ಯಾರಾಸೈಟ್ಗಳು ಅಂತ ಹೇಳೋದಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಇಡೀ ಯುವ ಜನತೆಯನ್ನ ಚಿವುಟು ಬಿಟ್ಟಿದೆ. ಇದು ನೀವು ಲಿಂಕ್ ಮಾಡಬಹುದಾದ್ರೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ಏನ್ ಕ್ರಾಂತಿ ಆಯ್ತಲ್ಲ, ನೇಪಾಳ, ಅದು ಸಹ ಸಣ್ಣ ಪ್ರಮಾಣದಲ್ಲಿ ಆರಂಭ ಆಗಿದ್ದು. ಇವ್ರು ಏನು ಇವತ್ತು 4 ದಿನಗಳಲ್ಲಿ ಬಿಜೆಪಿಯ ಫಾಲೋವರ್ಸ್ ಅನ್ನ ಬೀಟ್ ಮಾಡಿ ಫಾಲೋವರ್ಸ್ ಅನ್ನ ಹೆಚ್ಚಿಗೆ ಪಡ್ಕೊಂಡಿರೋದನ್ನ ಅಕೌಂಟ್ ಅನ್ನು ಬ್ಲಾಕ್ ಮಾಡಿದ್ದಾರೆ. ಅಲ್ಲಿಗೆ ಆ ಕಾಕ್ರೋಚ್ ಅನ್ನುವಂತಹ ಪಾರ್ಟಿ ಏನು ಅಸ್ತಿತ್ವಕ್ಕೆ ಬರೋ ರೀತಿಯಲ್ಲಿ ಬಂದಿದೆ. ಅದು ನೀವು ಪೊಲಿಟಿಕಲ್ ಪಾರ್ಟಿ ಅಲ್ಲದೆ ಇರ್ಬೋದು, ಆದ್ರೆ ಯುವ ಜನಾಂಗದ ಒಂದು ಕ್ರಾಂತಿಯ ಸಂಕೇತವಾಗಿ ಏನ್ ಬಂತು, ಅದನ್ನ ನೀವು ಬ್ಲಾಕ್ ಮಾಡಿದ ತಕ್ಷಣನೇ ಯುವರ್ ಅಕ್ನಾಲೇಜಿಂಗ್ ಯಾವುದೋ ಒಂದು ದೊಡ್ಡ ಪವರ್ ಯೂತ್ ಮೂಲಕ ಮುಂದಕ್ಕೆ ಬರ್ತಿದೆ ಅನ್ನೋದನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಅಕ್ನಾಲೇಜ್ ಮಾಡ್ಕೊಂಡಿದೆ. ಅದು ಮೊದಲ ಗೆಲುವು. ಅಂದ್ರೆ ಬ್ಲಾಕ್ ಮಾಡಿರೋದು ಮೊದಲ ಗೆಲುವು. ಇಲ್ಲಿಂದ ಮುಂದಕ್ಕೆ ಯಾವ ರೀತಿಯಾಗಿ ತಗೊಳ್ತಾರೆ, ಇದನ್ನ ಮತ್ತೆ ಇನ್ನೊಂದು ಅಕೌಂಟ್ ಮಾಡಿ ಏನೋ ಮಾಡ್ತೀನಿ ಅನ್ನೋದಕ್ಕಿಂತ ಈ ಒಂದು ಏನು ಸಾಮಾಜಿಕ ಜಾಲತಾಣದ ಕ್ರಾಂತಿಯ ರೀತಿಯಲ್ಲಿ ಆರಂಭ ಆಗಿತ್ತು, ಅದನ್ನ ಬ್ಲಾಕ್ ಮಾಡೋ ಮೂಲಕ ಇವರು ಅದು ರಿಯಾಲಿಟಿ ಆಗೋಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಇದೇ ಹೆಸರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ನಾಳೆ ರಿಜಿಸ್ಟರ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ ಅಕೌಂಟ್ ಮಾಡಿದ್ರೆ ಅದನ್ನು ಬ್ಲಾಕ್ ಮಾಡಕ್ ಆಗೋದಿಲ್ಲ ಮೋದಿ ಸರ್ಕಾರಕ್ಕೆ. ಅದು ಅಂತಹದೊಂದು ಆಲೋಚನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಯುವ ಜನತೆ ಏನು ನಿರುದ್ಯೋಗ ಸಮಸ್ಯೆಯಲ್ಲಿ ನರಳುತ್ತಾ ಇದೆ, ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಆಗ್ತೀವಿ ಅನ್ನುವ ಆತಂಕದಲ್ಲಿತ್ತು, ಅವ್ರಿಗೊಂದು ವೇದಿಕೆ ಸಿಗ್ತಾ ಇದೆ ತಮ್ಮ ಅಹವಾಲುಗಳನ್ನ ಹಾಕೋದಕ್ಕೆ, ತಮ್ಮ ಆಕ್ರೋಶನ ಹೊರ ಹಾಕೋದಕ್ಕೆ ಮತ್ತು ತಮ್ಮದೇ ಆದ ರೀತಿಯಲ್ಲಿ ಈ ದೇಶದ ರಾಜಕೀಯವನ್ನ ಬೇರೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗೋದಕ್ಕೆ. ಯಾಕಂದ್ರೆ ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಸೋತೋಗಿದ್ದಾವೆ. ಅವು ಬರೀ ಮೈಕ್ ಬೀರರ್ ಆಗಿದ್ದಾರೆ. ಇವತ್ತು ಮೈಕ್ ಮುಂದೆ ಭಾಷಣ ಬಿಗಿತಾರೆ, ಡೈಲಾಗ್ ಹೊಡಿತಾರೆ. ಆದ್ರೆ ಮೋದಿ ಸರ್ಕಾರವನ್ನ ಈ ಏನು ಮತಾಂಧತೆಯಿಂದಲೇ ಕೂಡಿರುವಂತಹ ಒಂದು ಸಿದ್ಧಾಂತವನ್ನ ನಂಬಿಕೊಂಡು ಬಂದಿರುವಂತಹ ಬಿಜೆಪಿ ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ವಿರೋಧ ಪಕ್ಷಗಳ ಕೈಯಲ್ಲಿ ಆಗ್ತಿಲ್ಲ. ಉಳಿದಿರುವಂತಹ ಒಂದೇ ಆಯ್ಕೆ ಅಂದ್ರೆ ಈ ದೇಶದ ಯುವ ಜನತೆ. ಆ ಯುವ ಜನತೆ ಎಚ್ಚೆತ್ಕೊಂಡಿದ್ದಾರೆ. ಅದಕ್ಕೆ ಸಿಜೆ ಸೂರ್ಯಕಾಂತ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ದಿಢೀರಂತ ಮಲಗಿದ್ದಂತಹ ಯುವ ಜನತೆಯನ್ನ ತಟ್ಟಿ ಎಬ್ಬಿಸಿದ್ದಾರೆ. ಒಂದು ಕ್ರಾಂತಿಯ ಕಿಡಿಯನ್ನು ಅವರೇ ಹಚ್ಚಿಕೊಟ್ಟಿದ್ದಾರೆ. ಅವರೇ ಒಂದು ಹಚ್ಚಿ ಕೊಟ್ಟಂಗ ಆಯ್ತಿದ್ವು. ಈಗ ಸಣ್ಣದಾಗಿ ಹಾಗೆ ಲೈನಲ್ಲಿರಿ ಭೈರಪ್ಪ ಹರೀಶ್ ಅವರು ಕಾಕ್ರೋಚ್ ಜನತಾ ಪಕ್ಷದ ಸದಸ್ಯರು ನಮ್ಮ ಜೊತೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ಭೈರಪ್ಪ ಅವರು ನಮಸ್ತೆ. ನಮಸ್ತೆ ಭೈರಪ್ಪ ಅವರ. ನಮಸ್ತೆ ಹೇಳಿ ಸರ್. ಒಂದ್ ಕಡೆ ಈ ಜೆನ್ಜಿ ಮೂಲಕ ರಾಜಕೀಯ ಒಂದು ಕ್ರಾಂತಿಯನ್ನು ಮೊಳಗಿಸ್ಲಿಕ್ಕೆ ಮುಂದಾಗ್ತಾ ಇರುವಂತಹ ಒಂದು ಯುವ ಸಮೂಹ, ಅದು ಸಿಜೆಐ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನಂತರದಲ್ಲಿ ನೀಟ್ ಎಕ್ಸಾಮ್ ನಲ್ಲಿ ನಡೆದಂತ ಅಕ್ರಮದ ವಿಚಾರವಾಗಿ ಈ ಒಂದು ಹೇಳಿಕೆ ಸಿಜೆಐ ಮೂಲಕ ಬರುತ್ತೆ ಅಂತಂದಾಗ ಅದು ಕ್ರಾಂತಿಗೆ ಮುನ್ನುಡಿ ಬರೆಯುವಂತ ಒಂದು ಹೆಜ್ಜೆಯಾಗಿ ಪರಿವರ್ತಿತವಾಗ್ತಿದೆ ಅಂತ ಅನಿಸ್ತಿದ್ಯಾ ಅಂತ? ಇಲ್ಲ, ಇದು ಏನು ಅಧಿಕಾರ ಉಳ್ಳಂತವ್ರ ದಿಮಾಕಿನ ಮಾತಿದೆಯಲ್ಲ, ಸೊ ಅವರ ಇಷ್ಟ ಬಂದಂಗೆ ಮಾತಾಡಿದ್ರು ಕೂಡ ಈಗಿನ ಯುವ ಪೀಳಿಗೆ ಸುಮ್ಮನೆ ಕೂರುತ್ತೆ ಅನ್ನುವಂತ ಮನಸ್ಥಿತಿ ಇತ್ತಲ್ಲ, ಅದಕ್ಕೆ ಸಿಡಿದೇಳುವಂತ ಒಂದು ಪ್ರತಿಕ್ರಿಯೆ ಇದೆ ಅಷ್ಟೇ. ಇದರಿಂದ ರಾಜಕೀಯ ಹುಟ್ಟುತ್ತೆ ಅದೆಲ್ಲ ನಾನು ಅಷ್ಟು ದೂರ ಮಾತಾಡ್ಲಿಕ್ಕೆ ಹೋಗಲ್ಲ, ಮತ್ತೆ ಅರ್ಥ ಇಲ್ಲದ ಮಾತುಗಳನ್ನು ಕೂಡ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಯುವಕರಲ್ಲಿ ಒಂದು ಕ್ರಾಂತಿಯ ಹೆಜ್ಜೆ ಇಟ್ಟಿರೋದಂತೂ ಸತ್ಯ. ಯಾಕಂದ್ರೆ ನಾವು ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತೀವಿ, ಅನ್ಯಾಯದ ವಿರುದ್ಧ ಪ್ರತಿಭಟಿಸೋದು ಟೀಕಿಸೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತೀವಿ ಅನ್ನುವಂಥದ್ದು ಈ ಆಂದೋಲನದ ಮೂಲಕ ಏನು ಈಗ ನಡೀತಾ ಇರುವಂತ ಒಂದು ರೀತಿ ಆಂದೋಲನದ ಮೂಲಕ ತೋರಿಸ್ಕೊಟ್ಟಂಗಾಗಿದೆ. ನೋಡಿ, ಈಗ ನಮ್ಮ ಮುಂದೆ ಇರುವಂತ ಪ್ರಶ್ನೆಗಳು ಸಿಂಪಲ್. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಹಿಂದೆ ಎಲ್ಲ ಈ ರೀತಿಯಾದಂತ ಅಚಾತುರ್ಯತೆ ನಡೆದ್ರೆ ಆಗಿನ ಮಿನಿಸ್ಟ್ರಿಗಳು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗ್ತಾ ಇತ್ತು. ಮತ್ತೆ ಇವತ್ತಿನ ವಿರೋಧ ಪಕ್ಷವೂ ಕೂಡ ಯಾಕೆ ತಟಸ್ಥ ಆಗ್ಬಿಟ್ಟಿದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಈ ತರ ಇರುವಂತ ಪರಿಸ್ಥಿತಿಯಲ್ಲಿ ಈಗಿನ ಯುವ ಸಮೂಹ ಎದ್ದಿದೆಯಲ್ಲ, ಇಲ್ಲ ಈಗಿನ ಮಿನಿಸ್ಟರ್ ನೀವು ರಾಜೀನಾಮೆಯನ್ನ ಕೊಡ್ಲೇಬೇಕು
ಅನ್ನುವಂತ ಒತ್ತಾಯ ಮಾಡುವುದು ಈ ರೀತಿ ಇದೆಯಲ್ಲ. ಸೊ ಈ ರೀತಿ ಒತ್ತಾಯ ಮಾಡೋದನ್ನ ಯಾರು ಒಬ್ಬ ಉನ್ನತ ಸ್ಥಾನದಲ್ಲಿ ಕೂತಿರುವಂತಹ ವ್ಯಕ್ತಿಗಳು ಅದನ್ನ ಟೀಕೆ ಮಾಡಿದ್ರೆ ಸೊ ಆ ಟೀಕೆಯನ್ನು ಕೂಡ ಸಹಿಸಲ್ಲ ಅನ್ನುವಂಥದ್ದು ಒಂದು ಈ ಮೂಲಕ ಸಂದೇಶ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಈಗಿನ ಜನರೇಷನ್ ಹುಡುಗರಲ್ಲಿ ಜಾಗೃತಿ ಮೂಡಿರುವಂತದ್ದು, ನಾವು ಪ್ರಶ್ನೆ ಮಾಡ್ತಿರುವಂತದ್ದು, ಮತ್ತೆ ಸರ್ಕಾರ ವಿರುದ್ಧ ಅಂತಲ್ಲ, ಇದು ಯಾರು ತಪ್ಪು ಮಾಡ್ತಾರೋ ತಪ್ಪಿನ ವಿರುದ್ಧ ಪ್ರಶ್ನೆ ಮಾಡುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳೋದಿದೆಯಲ್ಲ ಇವತ್ತಿನ ಯುವ ಸಮೂಹ, ಇದು ಮುಂದುವರಿಬೇಕಾಗತ್ತೆ. ಮತ್ತೆ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ, ನಾನು ಮತ್ತೆ ನಿಮ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಬಹುಶಃ ಸುನಿಲ್ ಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಅವರು ಹೇಳ್ತಾ ಇದ್ರು, ಅಂದ್ರೆ ಯುವ ಸಮೂಹ ಅಂದ್ರೆ ತಾವು ಒಂದು ಮಾತು ಹೇಳಿದ್ರಿ ಆರಂಭದಲ್ಲೇ, ಸುಮಾರು 10 ರಿಂದ 12 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಈ ಇಷ್ಟು ಪ್ರಮಾಣದ ಫಾಲೋವರ್ಸ್ ಇದ್ರು ಕೂಡ ಇದೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್? ಇಲ್ಲ, ಲಾಂಗ್ ಟೈಮ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಈ ತರದನ್ನೇ ವಿಚಾರಗಳಿಂದನೇ ಈಗ ನೇಪಾಳಲ್ಲೇ ಒಂದು ಸರ್ಕಾರನೇ ಬದಲಾಗುತ್ತೆ ಅಂತ ಯಾರನ್ನೂ ಪ್ರೆಡಿಕ್ಟ್ ಮಾಡಿರ್ಲಿಲ್ಲ. ಇಲ್ಲ ತಮಿಳುನಾಡಲ್ಲಿ ವಿಜಯ್ ಗೆಲ್ತಾರೆ ಅನ್ನೋಂಥದ್ದು ಯಾರು ಪ್ರೆಡಿಕ್ಟ್ ಮಾಡಿರ್ಲಿಲ್ಲ. 108 ಸೀಟ್ ಗೆಲ್ತಾರೆ ಅನ್ನೋಂಥದ್ದು ಅದೇ ರೀತಿಯಾಗಿ ಬದಲಾಗುತ್ತೆ. ಯಾವತ್ತು ಕ್ವಾಲಿಫೈಡ್ ಆಗಿರೋನು, ಎಜುಕೇಟೆಡ್ ಆಗಿರೋನು, ಜಂಜಿ ಅಂದ್ರೆ 35 ರಿಂದ 45 ಏಜ್ನ ಹೊರಗಡೆ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಐಫೋನ್ 17 Pro ಬಂದಿದೆ, ಎಸ್ ಬಂದಿದೆ ಅಂತ ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಇವನ್ ಚೇಂಜ್ ಮಾಡಲ್ಲ. ನಿಮ್ಗೆ ಗೊತ್ತಿದೆ, ನಾವು ಪ್ಯಾಡ್ಸ್ ಎಲ್ಲ ನಮ್ಗೆ ಆ ಪ್ಯಾಡ್ಸ್ ನ ಯೂಸ್ ಮಾಡ್ತೀವಿ, ಒಂದು ದಿನನೂ ಯೂಸ್ ಮಾಡಿ ಬಿಸಾಕ್ತಿವಿ. ಅದೇ ತರ ಈ ಪಾರ್ಟಿಗಳನ್ನ ಅವಾಗ ಯೂಸ್ ಮಾಡಿ ಬಿಸಾಕ್ತಾ ಇರ್ಬೇಕು. ಎಲ್ಲಾ ಪಾರ್ಟಿಗಳನ್ನ ಹೇಳ್ತಾರಂತದ್ದು, ಇಲ್ದಿದ್ರೆ ಗೆದ್ಲು ಹಿಡ್ಕೊಂಡ್ಬಿಡ್ತಾರೆ. ಈಗ ಏನಾಗುತ್ತೆ, ಈಗ ಅಲ್ಲಿ ನೋಡಿ, ಇದರಲ್ಲಿ ತಮಿಳುನಾಡಲ್ಲಿ DMK ADMK ಈ ಆಟನೇ ಬದಲಾಗಿ ಹೋಗ್ಬಿಡ್ತು, TVK ಬಂದು. ಇದೇ ರೀತಿ ಕ್ರಾಂತಿ ಇಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಇದರಿಂದ JCB ಪಾರ್ಟಿಗಳು, JDS, ಕಾಂಗ್ರೆಸ್, ಬಿಜೆಪಿ ಪಾರ್ಟಿಗಳನ್ನ ಮೂಲೆಗೆ ಎಸೆದ್ರೆ ಮಾತ್ರ ಈ ರಾಜ್ಯದಲ್ಲಿ ಕ್ರಾಂತಿ ಆಗಕ್ ಸಾಧ್ಯ. ಇಲ್ಲದೆ ಇದ್ರೆ ನಾನು ಆವಾಗಲೇ ಹೇಳಿದಾಗೆ ಆಟದ ನಿಯಮಗಳು ಬದಲಾಗ್ತವೆ, ಆಟಗಾರರು ಬದಲಾಗಲ್ಲ. ಸರ್, ಇಲ್ಲಿ ಮತದಾನ ಅಂತ ಬಂದಾಗ ಜನ ಮತದಾನದ ಮೌಲ್ಯ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಬದಲಾವಣೆ ಸಾಧ್ಯ ಆಗೋದು. ಮತದಾನ ಮತ್ತು ಯೋಗ್ಯ ಅಭ್ಯರ್ಥಿ ಇದ್ರ ಬಗ್ಗೆ ಜಾಗೃತಿ ಅಥವಾ ಅರಿವು ಮತದಾರರಲ್ಲಿ ಮೂಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಸರ್ ಬದಲಾವಣೆಗಳು. ಸುಮ್ಮನೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲ ಅಂದಿದ್ರೆ ಸುಮಾರು 60 ದಶಕಗಳು ಅಥವಾ 6 ದಶಕಗಳು, 60 ಅನ್ನೋದ್ರಿಂದ 6 ದಶಕಗಳ ಕಾಲ ಸೊ ಇರುವಂತಹ ಪಕ್ಷಗಳೇ ರಾಜ್ಯಭಾರ ಮಾಡ್ಕೊಂಡು ಬರ್ತವೆ ಅಂತಂದಾಗ ಮತದಾರರು ಬದಲಾವಣೆಯನ್ನ ಬಯಸಿದಾಗ, ಮತದಾರ ಬದಲಾದಾಗ, ಬುದ್ಧಿವಂತಿಕೆಯನ್ನ ತೋರ್ಪಡಿಸಿದಾಗ ಮಾತ್ರ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ. ಅಲ್ಲ, ಖಂಡಿತವಾಗ್ಲೂ ನಮ್ಮ XMLC ವಿಶ್ವನಾಥ್ ಅವ್ರು ಹೇಳ್ತಾರಂತದ್ದು, ನಾನು ಎಲೆಕ್ಷನ್ ಇಲ್ಲಕ್ಕಾಗಲ್ಲ, 50 ರಿಂದ 100 ಕೋಟಿ ಎಲ್ಲಿಂದ ತರಬೇಕು. ಈ ಬಸನಗೌಡ ಪಾಟೀಲ್, ಯತ್ನಾಳ್, ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳುವಂತವ್ರು ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ 2,000 ಕೋಟಿ ಬೇಕು. ಈ MLA ಹೇಳ್ತಾರಂತದ್ದು, ಒಬ್ಬ MLA ಹೇಳ್ತಾ ಇರ್ತಾರೆ ವಿಧಾನಸೌಧದಲ್ಲಿ, ನನಗೆ ಒಬ್ಬ ಅಧಿಕಾರಿ ನನ್ನನ್ನ ದುಡ್ಡು ಕೇಳ್ತಾ ಇದ್ದಾನೆ, ನನ್ನನ್ನೇ ಲಂಚ ಕೇಳ್ತಾನೆ ಅಂತ. ಅರ್ಥ ಮಾಡ್ಕೊಳ್ಳಿ ನೀವು. MLA ಅದನ್ನು ವಿಧಾನಸೌಧದಲ್ಲಿ ಬಂದ್ ಹೇಳ್ತಾನೆ, ಅವ್ರನ್ನ ಟ್ರ್ಯಾಪ್ ಮಾಡಿ ಕಳಿಸ್ಬೇಕಾಗಿರೋಂಥದ್ದು. ಈಗ MLAಗಳ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಕಡು ಭ್ರಷ್ಟರೇ ಅಂದ್ರೆ IAS, IPSಗಳು. ಈ MLAಗಳು ಸಿಗ್ತಾರೆ ಎಲೆಕ್ಷನ್ 5 ವರ್ಷಕ್ಕೊಂದ್ಸಾರಿ ಆದ್ರೂ ಸಿಗ್ತಾರೆ. ಈ IAS, IPS ಬಾಬುಗಳು ಈ MLAಗಳು ಮಾಡಿದಿರೋಷ್ಟು ದುಡ್ಡು ಅವ್ರು ಮಾಡಿರೋಂಥದ್ದು ನಿಮ್ಗೆ ಗೊತ್ತಿದೆ ಇಲ್ವೋ? ಅಲ್ಲಿ ಕೊಡಗು, ಮೈಸೂರು ಕಡೆ ಎಲ್ಲಾ ಫಾರ್ಮ್ ಹೌಸ್ ಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. PSI ಸ್ಕ್ಯಾಮ್ ಅಲ್ಲಿ ನಿಮ್ಗೆ ಗೊತ್ತಿದೆ ಕೋಟಿ ದುಡ್ಡು ಆಗಿರೋಂಥದ್ದು. ಸಾಕಷ್ಟು IAS, IPSಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ಅವ್ರು ಏನಂದ್ರೆ ಮತ್ತೆ ಅವರು ಎಲೆಕ್ಷನ್ ಬರೋದಕ್ಕೆ ಪ್ಲಾನಿಂಗ್ ಮಾಡ್ತಾರದು. ಅಂದ್ರೆ ಇಲ್ಲಿದ್ದ ದುಡ್ಡನ್ನ ಕೊಳ್ಳೆ ಹೊಡೆದು ಮಾಡ್ತಾರದು. ಹಾಗಾಗಿ ಈ ದೇಶದಲ್ಲಿ ನಾನು ಹೇಳೋಂಥದ್ದು, ನಾನೊಬ್ಬ ಯಂಗ್ಸ್ಟಾರ್ ಆಗಿ, ಒಬ್ಬ ಡಾಕ್ಟರ್ ಆಗಿ ಈ ರಾಜ್ಯದಲ್ಲಿ ನಾನು ಈ ಬಿಜೆಪಿನ ವಿರೋಧಿಸ್ತಾ ಇಲ್ಲ, ಅಥವಾ ಕಾಂಗ್ರೆಸ್ನ ವಿರೋಧಿಸ್ತಾ ಇಲ್ಲ, ಅಥವಾ JDS ವಿರೋಧಿಸ್ತಾ ಇಲ್ಲ. ಇದನ್ನು ಬಿಟ್ಟು ಪರ್ಯಾಯ ಒಂದು ಹುಟ್ಟಬೇಕಾಗಿರೋಂಥದ್ದು. ಜುನೈದ್ ಅವರೇ, ಒಂದು ಪರ್ಯಾಯ ಅಂದ್ರೆ ಇರುವಂತಹ ಪಕ್ಷಗಳಿಂದ ಒಂದು ಪರ್ಯಾಯವಾದಂತಹ ರಾಜಕೀಯ ಪಕ್ಷ ಹುಟ್ಟಬೇಕು ಅನ್ನುವಂಥದ್ದು ಅವ್ರ ಮಾತು. ಬಹುಶಃ ಸೋಷಿಯಲ್ ಮೀಡಿಯಾ ಮೂಲಕ ಅಂದ್ರೆ ಬಹುಶಃ ನನ್ನ ಪ್ರಶ್ನೆ ಏನಂತಂದ್ರೆ, ಕೇವಲ ಒಂದು ಪರ್ಯಾಯ ಮಾರ್ಗವನ್ನು ಅನುಸರಿಸಬೇಕು ಅಂತಂದಾಗ ಒಂದು ರಾಜಕೀಯ ಪಕ್ಷವಾಗೇ ಬೇಕಾ, ಒಂದು ಸಂಘಟನೆಯಾಗೂ ಮಾಡಬಹುದಲ್ಲ? ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನೀಟ್ ಪರೀಕ್ಷೆ ಅಕ್ರಮ ನಡೀತು. ಅದನ್ನ ಆ ಅಕ್ರಮ ನಡೆದಂತಹ ಸಂದರ್ಭದಲ್ಲಿ ಅದನ್ನು ವಿರೋಧಿಸಬೇಕು ಅಂತಂದಾಗ, ಬದಲಾವಣೆ ತರಬೇಕು ಅಂತಂದಾಗ ರಾಜಕೀಯ ಪಕ್ಷನೇ ಬೇಕಾ ಸರ್? ಪೊಲಿಟಿಕಲ್ ಪಾರ್ಟಿನೇ ಬೇಕಾ? ಒಂದು ಸಂಘಟನೆಯಾಗೂ ಮಾಡಬಹುದಲ್ಲ ಅಂತ. ಖಂಡಿತವಾಗಿ ಇಡೀ ದೇಶದಲ್ಲಿ ವಿದ್ಯಾರ್ಥಿ ಒಕ್ಕೂಟ ಅಥವಾ ವಿದ್ಯಾರ್ಥಿ ಸಂಘಟನೆಗಳು ಬಹಳ ಉಗ್ರವಾಗಿ ಹೋರಾಟ ಮಾಡ್ತಾ ಇದೆ ಇಡೀ ದೇಶದಲ್ಲಿ. ಆದ್ರೆ ಎಲ್ಲೂ ಕೂಡ ಬಹಳಷ್ಟು ಮಾಧ್ಯಮಗಳಲ್ಲಿ 90 ಏನು ಇವತ್ತು ಮಾಧ್ಯಮಗಳಿದೆ, ಮಾರಿಕೊಂಡ ಗೋಧಿ ಮಾಧ್ಯಮಗಳು ಅದನ್ನು ತೋರಿಸ್ತಾ ಇಲ್ಲ. ಅದನ್ನ ಇವರು ಎಲ್ಲ ಮಾಧ್ಯಮಗಳೆಲ್ಲ ಹೇಳ್ತಾ ಇಲ್ಲ. ನಾನು ಈ ಮಾಧ್ಯಮ ಎಲ್ಲ ಮಾಧ್ಯಮ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದೀನಿ. ಅಲ್ಲ, ನಾನು ಹೇಳುವಂತದ್ದು ಏನಂದ್ರೆ, ಎಲ್ಲಾ ಚಾನಲ್ ಮಾಧ್ಯಮಗಳಲ್ಲಿ ಇಲ್ಲ, ಖಂಡಿತವಾಗಿ ಅಂತಲ್ಲ, ಇನ್ನೊಂದು 2 TV 3 TV ಅಂತಲ್ಲ, ಬಹುತೇಕ ಮಾಧ್ಯಮಗಳು ಇವತ್ತು ಗೋಧಿ ಮೀಡಿಯಂ ಒಳಗಾಗಿದೆ.
ಗೋಧಿ ಮೀಡಿಯಾಗಳು ಎಲ್ಲಿ ತೋರಿಸ್ತಾ ಇದೆ? ಇವತ್ತು ನಿನ್ನೆ ಪ್ರಧಾನಮಂತ್ರಿಗಳು ಮೆಲೋಡಿ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಮೆಲೋಡಿ ಚಾಕ್ಲೇಟ್ ಕೊಟ್ಟು ನಮ್ಮ ದೇಶವನ್ನ ಇವರು ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ನಗೆಪೀಠ ಆಗಿ 13 ವರ್ಷಗಳಿಂದ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಇಲ್ಲ. ಸ್ವಾತಂತ್ರ್ಯ ಇವತ್ತು ನಿಮ್ಮ ಹೆಸರಲ್ಲಿ ಫ್ರೀಡಮ್ ಟಿವಿ ಅಂತ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಿದೆ ರೀ? ಯಾವ ಇದರಲ್ಲಿ ಮಾತಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು? ಒಂದು ಅವಮಾನ ಅಲ್ವಾ ನಮ್ಮ ದೇಶಕ್ಕೆ? ಒಬ್ಬ ದೇಶದ ಗ್ರಾಮ ಪಂಚಾಯತಿಯ ಸದಸ್ಯ ಒಂದು ಪತ್ರಿಕಾ ಮುಂದೆ ಮಾತಾಡ್ತಾರೆ. ಅಂತದ್ರಲ್ಲಿ ಈ ದೇಶ 140 ಕೋಟಿ ಇರುವಂತ ಜನಸಂಖ್ಯೆಯ ಒಬ್ಬ ಪ್ರಧಾನಮಂತ್ರಿ ಒಂದು ಪತ್ರಿಕಾಗೋಷ್ಠಿ ಕರೆಯಲ್ಲ, ಒನ್ ವೇ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಆಡಳಿತ ಮಾಡ್ತಾ ಇದ್ದಾರೆ? ಈಗ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ. ಸೊ ಅಂತ ವಂಚಕರಿಗೆ ಕಾನೂನಾತ್ಮಕವಾದಂತಹ ಒಂದು ಕಠಿಣವಾದಂತಹ ಶಿಕ್ಷೆ ಅಥವಾ ಜಾಮೀನು ರಹಿತ ಶಿಕ್ಷೆಯನ್ನ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಸೊ ನಿಮ್ಮ ಈಗೇನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನೋ ಹೊರಟಿದ್ದೀರಿ, ಒಂದು ಪಾರ್ಟಿನ ಸ್ಥಾಪನೆ ಮಾಡ್ಕೊಂಡು ಹೊರಡ್ತೀವಿ ಅಂತ, ಆ ಒಂದು ನಿಟ್ಟಲ್ಲಿ ಹೋರಾಟದ ಹಾದಿ ಹೇಗಿರುತ್ತೆ ಅಂತ? ಇಲ್ಲ, ಖಂಡಿತವಾಗ್ಲೂ ನಾನು ಹೇಳ್ತಾರಂಥದ್ದು ಇದು ಒಂದೇ ಅಲ್ಲ. ಈಗ ನೀಟ್ ಪರೀಕ್ಷೆನ ಲೀಕ್ ಮಾಡಿರೋದಂತೂ ಬಿಜೆಪಿಯಲ್ಲಿ ಇರುವಂತ ಒಬ್ಬ ಯಾವುದೋ ನಾಯಕ, ಒಬ್ಬ ಲೀಡರ್ನ ಲೀಕ್ ಮಾಡಿರೋಂಥದ್ದು. ಅದಕ್ಕೇನು ಶಿಕ್ಷೆ ಇದೆ? ಈ ದೇಶದಲ್ಲಿ ಕೊಲೆಗಾರನಿಗೆ ಶಿಕ್ಷೆ ಇಲ್ಲ. ಈಗ ಬೆನಿಫಿಟ್ ಆಫ್ ಡೌಟ್ ಮೇಲೆ ಸಾಕಷ್ಟು ಕೋರ್ಟ್ಗಳನ್ನು ಖುಲಾಸೆ ಮಾಡಿಬಿಟ್ಟಿದೆ. ನಾನು ಸಾಕಷ್ಟು ಕೇಸ್ಗಳ ವಿಚಾರವಾಗಿ ಕೋರ್ಟ್ಗೆ ಹೋದಾಗ ಗೊತ್ತಾಗಿರೋಂಥದ್ದು ಏನಂದ್ರೆ ಎಷ್ಟು ಜನ ಕೊಲೆಗಾರಿದ್ದಾರೆ, ನ್ಯಾಯ ಸಿಗೋದು ವಿಳಂಬ ಆಗುತ್ತೆ, ತುಂಬಾ ವಿಳಂಬ ಆಗುತ್ತೆ, ಕೆಲವು ಸಾರಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ ನ್ಯಾಯನ. ನಾನು ಹೇಳ್ತಾ ಇರೋದು ಯಾಕೆ ಹೇಳ್ತೀನಿ, ನನ್ನ ಅನುಭವದಿಂದ ಹೇಳ್ತಾರಂಥದ್ದು. ಸಾಕಷ್ಟು ವಿಚಾರಗಳಲ್ಲಿ ಶಿಕ್ಷಣ ಆಗೋದಿಲ್ಲ. ಈ ಕಾರಣ ಏನಂದ್ರೆ ನಮ್ಮ ಕಾನೂನಿನ ಲೂಪ್ ಹೋಲ್ಸ್ಗಳನ್ನ ಬಳಸಿಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ನಾನೇನ್ ಹೇಳ್ತಾರಂತ ಆರೋಗ್ಯ ಕ್ಷೇತ್ರದಲ್ಲಿ ಈಗ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಫಿಷಿಯಲಿ ಫಾರ್ಮ್ಡ್ ಎಲೆಕ್ಷನ್ ಪಾರ್ಟಿ ಅಲ್ಲ. ನಾನೇನ್ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಆರೋಗ್ಯ ಸೇವೆ ಸಿಗಬೇಕು. ಜುನೈದ್ ಅವರ, ತಾವು ಹೇಳ್ತಿದ್ರಿ ಆರಂಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ನೇಪಾಳದ ಉದಾಹರಣೆ ಕೊಟ್ರಿ, ಬಾಂಗ್ಲಾ ಅಥವಾ ಶ್ರೀಲಂಕಾದ ಉದಾಹರಣೆ ಕೊಟ್ರಿ. ನೇಪಾಳದಲ್ಲಿ ನಡೆದಂತಹ ಒಂದು ದಂಗೆ ಅಂತಂದಾಗ ಅಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿ ಆಯ್ತು. ಅಂದ್ರೆ ನೀವು ಜನ್ಜಿ ಮೂಲಕ ನಾವು ನೇಪಾಳದಲ್ಲಿ ನಡೆದಂತಹ ರೀತಿಯಲ್ಲಿ ನಾವು ಕೂಡ ಕಾರ್ಯಪ್ರವೃತ್ತರಾಗಬೇಕು, ಬದಲಾವಣೆ ತರಲಿಕ್ಕೆ ಅಂತಂದ್ರೆ ಏನ್ ಅರಾಜಕತೆ ಸೃಷ್ಟಿ ಮಾಡೋದ? ಅಲ್ಲ, ಈಗಾಗಲೇ ಅಘೋಷಿತ ಒಂದು ಇದನ್ನ ಅರಾಜಕತೆಯನ್ನು ತಂದಿದ್ದಾರೆ ಇವರು ದೇಶದ ಆಡಳಿತ ಇರುವಂತಹ ಮೋದಿ ಸರ್ಕಾರ. ಇವತ್ತು ನೀವು ಏನು ಪದವಿ ಪಡೆದು ಬಂದಂತವ್ರನ್ನ ನೀವು ಪಕೋಡ ಮಾರಿ ಅಂತ ಹೇಳಿದ್ರೆ ಪಕೋಡ ಮಾರಕ್ಕೂ ₹200 ₹300 ಮಾಡ್ಬಿಡ್ತೀರಲ್ಲ ಲೀಟರ್ಗೆ, ಎಲ್ಲಿ ಮಾರಕ್ಕಾಗತ್ತೆ? ಈಗ ಇನ್ನೊಂದು ಇವತ್ತು ಕಾಣ್ತಾ ಇದೆ, ಏನು ಕಾಕ್ರೋಚ್ ಪಾರ್ಟಿ ಇದಕ್ಕೆ ಮಾಡಿದ್ದಾರೆ, ಅವ್ರನ್ನ ಈ ಫಾಲೋವರ್ಸ್ ನ ಇದು ನೋಡಿ ಅವರು ಪಾಕಿಸ್ತಾನಿಗಳು, ಬಾಂಗ್ಲಾದೇಶದವರು ಅಥವಾ ನೇಪಾಳದವರು ಭಾರತೀಯರು ಅಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ನೆರೆಟಿವ್ ಸೆಟ್ ಮಾಡುವಂತ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಒಂದಂತೂ ಸತ್ಯ, ಇವ್ರು ನೆನ್ಪಿಟ್ಕೊಳ್ಳಿ, ಈ ಯುವಜನತೆ ಇವರಿಗೆ ತಕ್ಕ ಪಾಠವನ್ನು ಕಳಿಸುವಂತ ಸಾಕು. ಯಾಕಂದ್ರೆ ಈ ಇಡೀ ವಿಶ್ವದಲ್ಲಿ ವಿದ್ಯಾರ್ಥಿಗಳ ಶಕ್ತಿಯನ್ನ ಇವರು ಮಟ್ಟ ಹಾಕಿದಂತ ಯಾವುದೇ ಒಂದು ಇತಿಹಾಸ ಈ ದೇಶದ ಶಕ್ತಿಯನ್ನ ಹಗುರವಾಗಿ ಅಂದಾಜಿಸೋದು ಬೇಡ, ಖಂಡಿತವಾಗ್ಲಿಲ್ಲ. ಇದು ಮಾರ್ಪಾಡಾಗುತ್ತೆ, ಬದಲಾವಣೆಯ ಒಂದು ಆರಂಭ ಅಷ್ಟೇ. ಇಲ್ಲ, ಖಂಡಿತವಾಗ್ಲೂ ನೇಪಾಳಲ್ಲಿ ಏನ್ ಕ್ರಾಂತಿ ಆಯ್ತೋ, ನೇಪಾಳದಲ್ಲಿ ಏನ್ ದಂಗೆ ಆಯ್ತೋ ಅದು ಆಗುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ಕಾರಗಳು ಇದೇ ರೀತಿ ಮುಂದೆ ಹೊರದ್ರೆ, ನಾನು ಹೇಳ್ತಾ ಇದ್ದೀನಿ ಅರಾಜಕತೆ, ದಂಧೆ ಅಥವಾ ದಂಗಲು ಇದನ್ನ ನಾನು ಇಷ್ಟಪಡಲ್ಲ. ಆದ್ರೆ ಏನಂದ್ರೆ ಕ್ರಾಂತಿ ಆಗೋದು ಗ್ಯಾರಂಟಿ ಆಗಿದೆ. ಹಾಗಾಗಿ MLAಗಳು MP ಗಳು ಬದಲಾದ್ರೆ ಸಾಧ್ಯ, ಇಲ್ದಿದ್ರೆ ರೋಡ್ ಅಲ್ಲಿ ಜನ ಹೊಡಿತಾರೆ. ಇದು ನಾನು ಹೇಳ್ತಾ ಇಲ್ಲ. ಇನ್ನ ಪ್ರಮುಖವಾಗಿ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಂತಹ ಭಾಗ್ಯನಾರಾಯಣ್ ಭೋಗವರಪು ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ಭೈರಪ್ಪ ಹರೀಶ್ ಅವರು ಕಾಕ್ರೋಚ್ ಜನತಾ ಪಕ್ಷದ ಸದಸ್ಯರು, ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ತಾವು ಕೂಡ ಇಷ್ಟೊತ್ತು ಸ್ಟುಡಿಯೋಗೆ ಬಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಕಾಕ್ರೋಚ್ ವಾರ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.